ವಿಷಯಕ್ಕೆ ಇವತ್ತು ನಾವು ಇಲ್ಲಿ ಸೇರಿದ್ದೇವೆ. ಸೊ ಒಂದು ಎಜುಕೇಶನ್ ಬಗ್ಗೆ ಒಂದು ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಒಂದು ಫ್ರೀ ವೆಬಿನಾರ್ ಅನ್ನು ವಿಷನ್ ಅಕಾಡೆಮಿ ಸಂಸ್ಥೆ ಎವ್ರಿ ಸಂಡೇ ಯಾವಾಗಲೂ ನಾವು ಇದನ್ನು ಪ್ರಸ್ತುತಪಡಿಸ್ತಾ ಇದ್ದೇವೆ. ಸೊ ಇವತ್ತಿನ ವಿಷಯ ಏನಂದ್ರೆ, ಭಾರತದ ಎಜುಕೇಶನ್ ಸಿಸ್ಟಮ್ ನಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿದ ಒಂದು ಎಜುಟೆಕ್ ಸಂಸ್ಥೆಯ ಫಿಜಿಟಲ್ ಲರ್ನಿಂಗ್ ಅಂತ ಒಂದು ಪ್ರಾಡಕ್ಟ್, ಆಮೇಲೆ ಒಂದು ಸಿಸ್ಟಮ್. ಪ್ರಾಡಕ್ಟ್ ಅಂದ್ರೆ ಒಂದು ಸಿಸ್ಟಮ್ ಅಂತ ಹೇಳ್ಬೋದು. ಫಿಜಿಟಲ್ ಲರ್ನಿಂಗ್ ನ ಒಂದು ಸಿಸ್ಟಮ್ ಅನ್ನು ಎಜುಟೆಕ್ ಸಂಸ್ಥೆ ಒಂದು ಭಾರತದಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿದೆ. ಕಳೆದ 3 ವರ್ಷದಿಂದ ಒಂದು ಈ ವಿಷಯದಲ್ಲಿ ತುಂಬಾ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಸೊಲ್ಯೂಷನ್ಸ್, ಅವರ ಪ್ರಾಬ್ಲಮ್ಸ್ ಗಳಿಗೆ ಸೊಲ್ಯೂಷನ್ಸ್ ಅನ್ನು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಪ್ರೊವೈಡ್ ಮಾಡಿದೆ. ಸೊ ಅವಾರ್ಡ್ ವಿನ್ನಿಂಗ್ ಆಗಿರುವ ಈ ಪ್ರಾಡಕ್ಟ್, ಸೆಂಟ್ರಲ್ ಗವರ್ಮೆಂಟ್ ಇಂದ ರೆಕಗ್ನಿಷನ್ ಆಗಿರುವ ಪ್ರಾಡಕ್ಟ್ ಅಲ್ಲಿ ಅದರ ಬಗ್ಗೆ ನಾವು ಮಕ್ಕಳಿಗೆ ತಿಳಿಸ್ಕೊಡ್ಲಿಕ್ಕೆ ಇವತ್ತು ನಾವು ಸೇರಿಕೊಂಡಿದ್ದೇವೆ ವೆಬಿನಾರ್ ಅಲ್ಲಿ. ಸೊ ಅವರ ಸಮಸ್ಯೆ ಏನಿತ್ತು, ಹಾಗಾದ್ರೆ ಅಷ್ಟರ ಒಳಗೆ ಏನಿತ್ತು ಅಂತ ಹೇಳಿದ್ರೆ, ಬಹುಮುಖ್ಯವಾದ ಎರಡು ದೊಡ್ಡ ಸಮಸ್ಯೆ ಏನಂದ್ರೆ, ಟಾಪಿಕ್ ಅಂಡರ್ಸ್ಟ್ಯಾಂಡಿಂಗ್. ಮಕ್ಕಳು ಏನು ಪಾಠ ಮಾಡ್ತಾರೆ ಅದರ ಬಗ್ಗೆ, ಟೀಚರ್ ಏನ್ ಪಾಠ ಮಾಡ್ತಾರೆ ಅದನ್ನು ಅರ್ಥ ಮಾಡಿಕೊಳ್ಳುವ ಒಂದು ಏನ್ ಸಮಸ್ಯೆ ಇದೆ ಅಂದ್ರೆ, ಎಲ್ಲ ಮಕ್ಕಳಿಗೆ ಗ್ರಾಸ್ಪಿಂಗ್ ಅಂತ ಹೇಳ್ತೇವೆ. ಸೊ ಟಾಪಿಕ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೇವೆ. ಸೊ ಅದು ಮಾಡಿಕೊಳ್ಳುವಂಥದ್ದು, ಅಂದ್ರೆ ತುಂಬಾ ದಿನ ನೆನಪಲ್ಲಿ ಇಟ್ಟುಕೊಳ್ಳುವಂಥದ್ದು, ಅಂದ್ರೆ ಮೆಮರೈಸೇಷನ್. ಅದರದ್ದು ಒಂದು ತುಂಬಾ ದೊಡ್ಡ ಸಮಸ್ಯೆ ಆಗಿತ್ತು ಮಕ್ಕಳಿಗೆ. ಸೊ ಸರ್ವೆ ಪ್ರಕಾರ ನೋಡಿದ್ರೆ ತುಂಬಾ ಮಕ್ಕಳಿಗೆ 70%, ಒಂದು ಕ್ಲಾಸ್ ಅಲ್ಲಿ ಒಂದು 70 to 80% ಮಕ್ಕಳಿಗೆ ಇದು ದೊಡ್ಡ ಸಮಸ್ಯೆ ಆಗಿರ್ತದೆ. ಒಂದು ಸಲ ಹೇಳಿದ್ರೆ ನೆನಪಲ್ಲಿ ಉಳಿಯುವುದಿಲ್ಲ, ಮತ್ತೆ ಮತ್ತೆ ಅದನ್ನು ಕೇಳ್ಬೇಕಂತ ಇರುವಂತದ್ದು. ಈ ಸಮಸ್ಯೆಗೆ ಎಜುಟೆಕ್ ಸಂಸ್ಥೆ ತುಂಬಾ ದೊಡ್ಡ ಸೊಲ್ಯೂಷನ್ಸ್ ಅನ್ನು ಹುಡುಕಿ ಬಂದಿದೆ. ಕಳೆದ 3 ವರ್ಷದಿಂದ ಕಂಪನಿ ಇದನ್ನು ಎಲ್ಲ ಮಕ್ಕಳಿಗೆ, ತುಂಬಾ 50,000ಗಿಂತ ಜಾಸ್ತಿ ಮಕ್ಕಳಿಗೆ ಇದನ್ನು ಹೇಳಿ ಕೊಟ್ಟಿದ್ದಾರೆ. ಸೊ ಇದರ ಬಗ್ಗೆ ವಿಶೇಷವಾಗಿ ಇವತ್ತು ನಮ್ಗೆ ಶ್ರೀಮತಿ ಸ್ಮಿತಾ ಹೆಗಡೆ ಅವರು ಬಗ್ಗೆ ಹೇಳುವುದಾದ್ರೆ, ಇಲ್ಲಿ ನಾವು ಸೇರಿರುವವರಿಗೆ ತುಂಬಾ ಜನರಿಗೆ ಗೊತ್ತಿದೆ, ನಮ್ಮ ನೆಚ್ಚಿನ ಹೆಡ್ಮಿಸ್ಟರ್ಸ್ ಅಂತ ಹೇಳ್ತೇವೆ ವಿಷನ್ ಅಕಾಡೆಮಿಯಲ್ಲಿ. ಸೊ BSc BE ಇಂಜಿನಿಯರಿಂಗ್ ಪದವಿ ಆಗಿಕೊಂಡು ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ತುಂಬಾ ವರ್ಷ ಸೇವೆ ಸಲ್ಲಿಸಿದ್ದಾರೆ. ಸೊ ಅವರ ಇಡೀ ಲೈಫ್ ಅನ್ನು ಮಕ್ಕಳ, ಸ್ಟೂಡೆಂಟ್ಸ್ ಗಳ ಏಳಿಗೆಗಾಗಿ ಅವರು ತುಂಬಾ ಸೇವೆ ಸಲ್ಲಿಸಿದವರು. ಸೊ ಇಲ್ಲಿ ಎಜುಟೆಕ್ ಸಂಸ್ಥೆಯಲ್ಲಿ ಕಳೆದ ಒಂದೂವರೆ ವರ್ಷದಿಂದ ನಮ್ಮ ಸ್ಟೆಪ್ಸ್ ಎಜುಟೆಕ್ ಸಂಸ್ಥೆ ಏನು ಪ್ರಾಡಕ್ಟ್ ಇದು ಸೊಲ್ಯೂಷನ್ಸ್ ಮಕ್ಕಳಿಗೆ ಏನು ಕೊಡ್ತಾ ಇದ್ದಾರೆ ಅದರ ಬಗ್ಗೆ ನಿಖರವಾಗಿ ಮಾಹಿತಿಯನ್ನು ಅವರು ಸುಮಾರು 5,000ಕ್ಕಿಂತ ಜಾಸ್ತಿ ಮಕ್ಕಳಿಗೆ ಕೊಟ್ಟಿದ್ದಾರೆ, ಯಶಸ್ವಿಯಾಗಿ ನೀಡಿದ್ದಾರೆ ಅಂತ ಹೇಳಲಿಕ್ಕೆ ನಮ್ಗೆ ಹೆಮ್ಮೆ ಆಗ್ತದೆ. ಸೊ ಇವತ್ತಿನವರು ನಮ್ಮೊಂದಿಗೆ ಎವ್ರಿ ಸಂಡೇ ಆಲ್ಮೋಸ್ಟ್ ಯಾವಾಗಾದ್ರೂ ಅವರನ್ನು ಕರೆಯುವಾಗ ಅವರು ಇಲ್ಲ ಅಂತ ಹೇಳುದಿಲ್ಲ. ನಮ್ಮ ಬಿಸಿ ಶೆಡ್ಯೂಲ್ ಅನ್ನು ಬದಿಯಲ್ಲಿ ಇಟ್ಟುಕೊಂಡು, ಸೊ ನಮ್ಮ ವಿಷನ್ ಅಕಾಡೆಮಿಯ ಯಾರು ಪೇರೆಂಟ್ಸ್ ಇದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ, ಅವರಿಗೆ ಇದರ ಬಗ್ಗೆ ಮಾಹಿತಿಯನ್ನು ನೀಡ್ಲಿಕ್ಕೆ ಅವರು ಯಾವಾಗಲೂ ರೆಡಿ ಆಗಿರುವವರು. ಸೊ ನಾನು ಹೆಚ್ಚು ಸಮಯ ವೇಸ್ಟ್ ಮಾಡುದಿಲ್ಲ. ಆಲ್ರೆಡಿ 10:06:12 ಆಯ್ತು, 12 ನಿಮಿಷ ನಾವು ಡಿಲೇ ಇದ್ದೇವೆ. ಸೊ ಸ್ಮಿತಾ ಮ್ಯಾಮ್, ವೆಲ್ಕಮ್, ನಿಮ್ಗೆ ಸ್ವಾಗತ. ಓವರ್ ಟು ಯು ಮ್ಯಾಮ್. ಥ್ಯಾಂಕ್ ಯು. Yes, sir. Thank you very much for the introduction. ಸರ್ ಆಲ್ರೆಡಿ ಹೇಳಿದಾಗೆ ನಾವು ಈ ಎಡ್ಯುಟೆಕ್ ಹೇಳುವಂತ ಒಂದು ಶಿಕ್ಷಣ ವ್ಯವಸ್ಥೆ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬಂದಿದ್ದೇವೆ. ಹಾಗಾದ್ರೆ ಈ ಶಿಕ್ಷಣ ವ್ಯವಸ್ಥೆ ಅವಶ್ಯಕತೆ ಯಾಕೆ ನಮಗೆ ಬೇಕು, ಅಥವಾ ನಾವಿಲ್ಲಿ ಯಾಕೆ ಸೇರಿದ್ದೇವೆ ಅಂತ ಹೇಳೋದನ್ನ ನೋಡೋಣ. ಫಸ್ಟ್ ಆಫ್ ಆಲ್, ವಿಷನ್ ಅಕಾಡೆಮಿಯ ಪರವಾಗಿ ಇವತ್ತು ಬಿಡು ಮಾಡ್ಕೊಂಡು ಬಂದ ಪ್ರತಿಯೊಂದು ಪಾರ್ಟಿಸಿಪೆಂಟ್ಸಿಗೂ ನಾವು ಹಾರ್ದಿಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಈ ಸೆಷನ್ ಅಲ್ಲಿ ನಿಮಗೆ ತುಂಬಾ ಹೆಲ್ಪ್ಫುಲ್ ಆದ ಇನ್ಫಾರ್ಮೇಶನ್ ಸಿಗ್ಲಿಕ್ಕಿದೆ. ಈ ಕಾನ್ಸೆಪ್ಟ್ ಏನಿದೆ ನಿಮ್ಗೆ ಇಷ್ಟ ಆದ್ರೆ ನಾವು ಪ್ರತಿಯೊಬ್ಬರಿಗೂ ಹೇಳ್ತೀವಿ, ನೀವು ಇದು ನಿಮಗೆ ಇಷ್ಟ ಆದ ಜೊತೆಗೆ 4 ಜನಕ್ಕೆ ಈ ಮೀಟಿಂಗ್ ಇನ್ ನಂತರ ಈ ಇನ್ಫಾರ್ಮೇಶನ್ ಅನ್ನ ನಾವು ಯಾವಾಗ ಪಾಸ್ ಆನ್ ಮಾಡ್ತಾ ಹೋಗ್ತೀವಿ, ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ನಾಲೆಡ್ಜ್ ಶೇರಿಂಗ್ ಆಗ್ತಾ ಹೋದಾಗ ತುಂಬಾ ಜನ ಮಕ್ಕಳು ಯಾರು ಅವರ ಎಜುಕೇಶನ್ ಸಲುವಾಗಿ ಡಿಫಿಕಲ್ಟಿಯನ್ನ ಮಾಡ್ತಾ ಇದ್ದಾರೆ ಅಥವಾ ತುಂಬಾ ಸ್ಟ್ರೆಸ್ ಅನ್ನ ಅನುಭವಿಸ್ತಾ ಇದ್ದಾರೆ, ಆ ತರ ಸ್ಟೂಡೆಂಟ್ಸ್ಗೆ ನಾವು ಒಂದು ಸೊಲ್ಯೂಷನ್ ಅನ್ನ ಕೊಡ್ಲಿಕ್ಕೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಸೊ ಜಾಸ್ತಿ ಟೈಮ್ ಅನ್ನ ವೇಸ್ಟ್ ಮಾಡಲ್ಲ, ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಪ್ರೆಸೆಂಟೇಶನ್. ಕ್ಲಿಯರ್ ಇದೆ ಅಲ್ವಾ ಸ್ಕ್ರೀನು? ಎಸ್ ಮ್ಯಾಮ್, ಕ್ಲಿಯರ್ ಇದೆ. ಎಸ್, ಓಕೆ, ಥ್ಯಾಂಕ್ ಯು. ಸೊ ಇವತ್ತು ಆಲ್ರೆಡಿ ಹೇಳಿದಾಗೆ ನಾವು ಒಂದು ಎಡ್ಯುಟೆಕ್ಕಿನ ಒಂದು ಲರ್ನಿಂಗ್ ಪ್ಲಾಟ್ಫಾರ್ಮ್ ಏನಿದೆ ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬಂದಿದ್ದೇವೆ. ಆಲ್ರೆಡಿ ನನ್ನ ಇಂಟ್ರೊಡಕ್ಷನ್ ಏನಿದೆ ಸುಹಾಸ್ ಸರ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ.
ಥ್ಯಾಂಕ್ ಯು ಸರ್. ಹಾಗೆ ನಾವಿಲ್ಲಿ ಏನಿದೆ ನಾನು ಆಲ್ರೆಡಿ ಹೇಳಿದ ಹಾಗೆ ವಿಷನ್ ಅಕಾಡೆಮಿ. ಸೊ ಈ ವಿಷನ್ ಅಕಾಡೆಮಿಯ ಮೇನ್ ಡೈರೆಕ್ಟರ್ಸ್ ಬಂದು ಡಾಕ್ಟರ್ ಸಚಿನ್ ಫರ್ನಾಂಡಿಸ್ ಮತ್ತೆ ಅಡ್ವೊಕೇಟ್ ರಾಲ್ ಸಿಕ್ವೇರ್ ಅವರು. ಈ ಎಡುಟೆಕ್ ಹೇಳುವ ಒಂದು ಕಾನ್ಸೆಪ್ಟ್ ಏನ್ ಪುಣೆ ಬೇಸ್ಡ್ ಕಂಪ್ನಿದು ಕಾನ್ಸೆಪ್ಟ್ ಇದೆ, ಇದನ್ನ ನಮಗೆ ಪರಿಚಯ ಮಾಡಿಸಿಕೊಟ್ಟವ್ರು ಇವರಿಬ್ರು. ಪರಿಚಯ ಮಾಡಿಸಿದ ನಂತರ ಈ ಒಂದು ಎಜುಕೇಶನ್ ಕಾನ್ಸೆಪ್ಟ್ ಚೆನ್ನಾಗಿದೆ, ಅಥವಾ ನಾವ್ ಇದನ್ನ ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ಬೇಕು, ಅಂದ್ರೆ ಕರ್ನಾಟಕ ಮಾತ್ರ ಅಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ ನಾವ್ ಈ ಕಾನ್ಸೆಪ್ಟ್ ಅನ್ನ ಸ್ಪ್ರೆಡ್ ಮಾಡ್ಬೇಕು, ಅಥವಾ ತುಂಬಾ ಜನ ಮಕ್ಕಳಿಗೆ ನಾವ್ ಇದರಲ್ಲಿ ಒಂದು ಹೆಲ್ಪ್ ಮಾಡ್ಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನಾವು ವಿಷನ್ ಅಕಾಡೆಮಿ ಅಂತ ಸ್ಟಾರ್ಟ್ ಮಾಡಿದ್ದೇವೆ. ಹಾಗಾದ್ರೆ ಇವತ್ತಿನ ಮೀಟಿಂಗ್ ಅಲ್ಲಿ ನಾವ್ ಏನು ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ? ಸೊ ಆಲ್ರೆಡಿ ನಿಮ್ಗೆ ಪೋಸ್ಟರ್ ಅಲ್ಲಿ ಹೇಳಿದಾಗೆ ಅಥವಾ ಇನ್ಫಾರ್ಮೇಶನ್ ಕೊಟ್ಟಾಗೆ ಒಂದು ಫಿಜಿಟಲ್ ಕಾನ್ಸೆಪ್ಟ್ ಆಫ್ ಲರ್ನಿಂಗ್ ಅಂತ ಹೇಳ್ತೀವಿ, ಅದು ಅಂದ್ರೆ ಏನು. ಅದೇ ತರದಲ್ಲಿ ಈ ಎಡುಟೆಕ್ಕಿನ ಎಜುಕೇಶನ್ ಪ್ಯಾಕೇಜಸ್ ಏನಿದೆ ಅದು ಯಾವ ತರದಲ್ಲಿ ವರ್ಕ್ ಆಗ್ಲಿಕ್ಕಿದೆ, ಈ ಪ್ಯಾಕೇಜ್ ಅನ್ನ ಯೂಸ್ ಮಾಡ್ಕೊಂಡ ಸ್ಟೂಡೆಂಟ್ಸ್ ಇದು ಏನಿದೆ ಸಕ್ಸಸ್ ಸ್ಟೋರಿ. ಹಾಗೆ ನಂತರದಲ್ಲಿ ಇಲ್ಲಿ ಯಾರು ಸ್ಟೂಡೆಂಟ್ಸ್ ಈ ಕ್ವಿಜ್ಗೆ ಈ ಝೂಮ್ ಸೆಷನ್ಗೆ ಅಟೆಂಡ್ ಆಗಿದ್ದಾರೆ ಅವರಿಗೆ ಒಂದು ಚಿಕ್ಕ ಕ್ವಿಜ್ ಅನ್ನ ಕಂಡಕ್ಟ್ ಮಾಡ್ತೇವೆ ಎಟ್ ದ ಎಂಡ್ ಆಫ್ ಇಟ್. ಹಾಗೆ ಈ ಪ್ರಾಡಕ್ಟ್ ಅನ್ನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದವರು ಅಥವಾ ಇದನ್ನ ಪ್ರಮೋಟ್ ಮಾಡ್ತಾ ಇದ್ದವರ ಕೆಲವೊಬ್ಬರೊಂದು ಅಭಿಪ್ರಾಯವನ್ನು ಸಹ ನಾವಿಲ್ಲಿ ತಿಳ್ಕೊಳ್ಳೋಣ. ಹಾಗಾಗಿ ಯಾರು ಇವತ್ತಿನ ಝೂಮ್ ಅಲ್ಲಿ ಕೂತಿದ್ದೀರಾ, ಸೀರಿಯಸ್ ಆಗಿ ಸ್ಟೂಡೆಂಟ್ಸ್ ಯಾರಿದ್ದಾರೆ, ನಿಮಗೆ ಒಂದು ಕ್ವಿಜ್ ಅಲ್ಲಿ ಪ್ರೈಸ್ ಅನ್ನ ವಿನ್ ಆಗುವ ಅವಕಾಶ ಇದೆ. ಹಾಗಾಗಿ ಯಾಕಂದ್ರೆ ಇದು ಮೇನ್ ಸ್ಟಡಿ ಲರ್ನಿಂಗ್ ಪ್ಯಾಕೇಜ್ ಆಗಿದ್ದಕ್ಕೆ ಅದ್ರ ಬಗ್ಗೆ ತುಂಬಾ ಗಮನವಿಟ್ಟು ಕೇಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾದ್ರೆ ಎಡುಟೆಕ್ಕಿನ ಬಗ್ಗೆ ಹೇಳಬೇಕು ಅಂದ್ರೆ ಇಟ್ ಈಸ್ ಅ ಪೂನಾ ಬೇಸ್ಡ್ ಕಂಪನಿಯ CMD ಬಂದು ನಿಲೇಶ್ ಖೇಡೇಕರ್ ಸರ್. ಅವರು ಬೇಸಿಕಲಿ ಈಸ್ ಎ ಇಂಜಿನಿಯರ್ ಮತ್ತೆ MBA ಗ್ರಾಜುಯೇಷನ್ಸ್ ಮಾಡಿದ್ದಾರೆ. ಅಲ್ಲದೆ ಅವರಿಗೆ ಏನಿದೆ ಅಂದ್ರೆ ಅವರದ್ದು ಆನ್ಸೆಸ್ಟರ್ ಇಂದ ಬಂದ ಫ್ಯಾಮಿಲಿ ಬಿಸ್ನೆಸ್ ಹೇಳೋದು ತುಂಬಾ ಇದೆ. ಆದ್ರೆ ಅದರ ಜೊತೆಗೆ ಒಂದು ಎಜುಕೇಶನ್ ಅಲ್ಲಿ ನಾನು ಒಂದು ಕ್ರಾಂತಿಯನ್ನ ತಗೊಂಡ್ ಬರ್ಬೇಕು, ಅಥವಾ ಎಜುಕೇಶನ್ ಸೆಕ್ಟರ್ ಅಲ್ಲಿ ಸ್ಕೂಲ್ ಸ್ಟೂಡೆಂಟ್ಸ್ ಇರ್ಬೋದು, ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು, ಅಥವಾ ನಮ್ಮಂತ ಮಿಡ್ ಏಜ್ನವ್ರು ಇರ್ಬೋದು, ಓಲ್ಡ್ ಏಜ್ನವ್ರು ಇರ್ಬೋದು, ಯಾರಿಗೆ ಅವರನ್ನ ನಾವು ಒಂದು ಲೆವೆಲ್ ನಾವು ಅಪ್ಗ್ರೇಡ್ ಮಾಡ್ಕೊಳ್ಳಿಕ್ಕೆ ನಮ್ಗೆ ಎಲ್ಲಿ ಡಿಫಿಕಲ್ಟೀಸ್ ಬರ್ತಾ ಇದೆ, ಅದಕ್ಕೆ ಒಂದು ಸೊಲ್ಯೂಷನ್ ಅನ್ನ ನಾನು ಯಾಕೆ ಕೊಡಬಾರದು. ಹಾಗೆ ಅದ್ರ ಜೊತೆಗೆ ಮಕ್ಕಳಿಗೆ ಏನಾಗತ್ತೆ ಅಂದ್ರೆ ಈಗ ನಾವು ಹಳ್ಳಿ ಎಜುಕೇಶನಿಗೂ ದಿಲ್ಲಿ ಎಜುಕೇಶನಿಗೂ ತುಂಬಾ ಡಿಫರೆನ್ಸ್ ಇದೆ. ಹಾಗಾದ್ರೆ ಈ ತರ ಹಳ್ಳಿಯಲ್ಲಿ ಓದುತ್ತಿರುವ ಮಕ್ಕಳಿಗೆ ಏನಿದೆ ಅವರಿಗೆ ಒಂದು ಕ್ವಾಲಿಟಿ ಎಜುಕೇಶನ್ ಅನ್ನ ನಾವು ಯಾಕೆ ಕೊಡಬಾರದು? ಯಾಕಂದ್ರೆ ಎಜುಕೇಶನ್ ಯಾವುದೇ ತರದಲ್ಲಿ ಸಿಕ್ಲಿ ಕ್ವಶನ್ ಪೇಪರ್ ಎಲ್ಲಾ ಮಕ್ಕಳಿಗೂ ಒಂದೇ ತರ ಇರುತ್ತೆ. ಹಾಗಾಗಿ ಯಾರು ಸ್ಟಡಿ ಮಾಡ್ಲಿಕ್ಕೆ ಸಫರ್ ಆಗ್ತಿರುವಂತ ಸ್ಟೂಡೆಂಟ್ಸ್ ಇದ್ದಾರೆ ಅವರಿಗೆ ನಾವು ಯಾವ ತರದಲ್ಲಿ ಸಪೋರ್ಟ್ ಅನ್ನ ಕೊಡ್ಬೋದು, ಅವರನ್ನ ಯಾವ ತರದಲ್ಲಿ ನಾವು ಅಪ್ಲಿಫ್ಟ್ ಮಾಡ್ಬೋದು ಅಂತ ಹೇಳುವ ನಿಟ್ಟಿನಲ್ಲಿ ಫಸ್ಟ್ ಒಂದು ಸ್ಕೂಲ್ ಎಜುಕೇಶನ್ ಪ್ಯಾಕೇಜ್ ಅನ್ನು ಸ್ಟಾರ್ಟ್ ಮಾಡಿದ್ರು. ಹಾಗೆ ಗ್ರಾಜುವಲಿ 1 by 1 ಅದರ್ ಪ್ಯಾಕೇಜಸ್ ಅನ್ನು ಸಹ ಕಂಪ್ನಿಯಲ್ಲಿ ಆಡ್ ಆನ್ ಮಾಡ್ತಾ ಬಂದಿದ್ದಾರೆ. ಹಾಗಾದ್ರೆ ಈ ಕಂಪ್ನಿ ಬಗ್ಗೆ ಹೇಳಬೇಕು ಅಂದ್ರೆ ಕಂಪ್ನಿ ವಾಸ್ ಇನಾಗ್ರೇಟೆಡ್ ಬೈ ಪ್ರತಿಭಾ ಪಾಟೀಲ್ ಮೇಡಮ್ ವೆನ್ ಶಿ ವಾಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಹಾಗಾದ್ರೆ ಒಂದು ಪ್ರೆಸಿಡೆಂಟ್ ಒಂದು ಕಂಪನಿಯ ಒಂದು ಎಜುಕೇಶನ್ ಸೆಕ್ಟರ್ ಕಂಪನಿ ಇನಾಗ್ರೇಷನ್ಸ್ಗೆ ಬರ್ತಾರೆ ಅಂತಂದ್ರೆ ಆ MD ಸರ್ ಬಗ್ಗೆ ಇರ್ಬೋದು, ಅಥವಾ ಅವರ ಬಿಸ್ನೆಸ್ ಬಗ್ಗೆ ಇರ್ಬೋದು, ಅವರ ಬ್ಯಾಕ್ ಗ್ರೌಂಡ್ ಬಗ್ಗೆ ಇರ್ಬೋದು, ಒಂದು ಸ್ಟ್ರಾಂಗ್ ಬ್ಯಾಕ್ ಗ್ರೌಂಡ್ ಇದ್ರೆ ಮಾತ್ರ ಈ ತರ ಸೆಲೆಬ್ರಿಟೀಸ್ ಹೇಳೋದು ಬರ್ತಾರೆ. ಹಾಗಾಗಿ ಇದೇನಿದೆ ಇದೊಂದು ಎಜುಕೇಶನ್ ಸೆಕ್ಟರ್ ಅಲ್ಲಿ ಇದೆ, ಅಥವಾ ಸರ್ ಇದೇನೋ ಒಂದು ಪ್ಯಾಷನ್ ಇದೆ ಎಜುಕೇಶನ್ ಅಲ್ಲಿ ನಾನು ಚೇಂಜಸ್ ತರಬೇಕು ಅಂತೇಳಿ, ಅದಕ್ಕೆ ಪೂರಕವಾಗಿ ಅಥವಾ ಅವರ ಒಂದು ಸ್ಟ್ರಾಂಗ್ ಬ್ಯಾಕ್ ಗ್ರೌಂಡಿನ ಸಲುವಾಗಿ ಏನಾಗಿದೆ ಈ ಕಾನ್ಸೆಪ್ಟ್ ಇಷ್ಟ ಆಗಿ ಪ್ರತಿಭಾ ಪಾಟೀಲ್ ಮೇಡಮ್ ಅವರು ಅದಕ್ಕೆ ಮಾಡಿದ್ದಾರೆ. ಹಾಗೆ ಅದ್ರ ಜೊತೆಗೆ ಕಂಪ್ನಿ ಯಾವಾಗ ಎಜುಕೇಶನ್ ಪ್ಯಾಕೇಜಸ್ ಅನ್ನ ಪ್ರಮೋಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು, ಈ ಪ್ಯಾಕೇಜಿನ ಯೂಸರ್ಸ್ ಇರ್ಬೋದು, ಅಥವಾ ಅದು ಯಾವ ತರದಲ್ಲಿ ನಮ್ಮ ಸೊಸೈಟಿಗೆ ಹೆಲ್ಪ್ ಆಗತ್ತೆ, ಅಥವಾ ಯಾವ ತರದಲ್ಲಿ ಮಕ್ಕಳಿಗೆ ಹೆಲ್ಪ್ ಆಗತ್ತೆ ಹೇಳೋದನ್ನ ರಿಕಗ್ನೈಸ್ ಮಾಡಿಕೊಂಡು ಯಂಗ್ ಇಂಡಿಯನ್ ಅಚೀವರ್ ಅವಾರ್ಡ್ ಸಹ ಕೇಂದ್ರ ಸರ್ಕಾರದಿಂದ ನಮ್ಮ ಕಂಪ್ನಿಗೆ ಸಿಕ್ಕಿದೆ. ಹಾಗೆ ಇಲ್ಲಿ ನೋಡ್ಬೋದು ಬೇರೆ ಬೇರೆ ಸೆಲೆಬ್ರಿಟೀಸ್ ಯಾರಿದ್ದಾರೆ ಅವರಿಂದ ಸಹ ನಮ್ಮ ಕಂಪ್ನಿಗೆ ಬೇರೆ ಬೇರೆ ಪ್ರಶಸ್ತಿಗಳಿರ್ಬೋದು ಅಥವಾ ಸನ್ಮಾನಗಳಿರ್ಬೋದು ಸಿಕ್ಕಿದೆ. ಯಾಕಂದ್ರೆ ಇದು ಒಂದು ವಿ ಆರ್ ಡೂಯಿಂಗ್ ಅ ಗುಡ್ ಕಾಸ್ ಅಂತ ಹೇಳ್ತೇವೆ. ಯಾಕಂದ್ರೆ ವಿ ಆರ್ ಗಿವಿಂಗ್ ದ ಸೊಲ್ಯೂಷನ್ಸ್ ಫಾರ್ ದ ಪೀಪಲ್ ಹೂ ಆರ್ ಫೈಂಡಿಂಗ್ ಡಿಫಿಕಲ್ಟ್ ಇನ್ ಎಜುಕೇಶನ್, ಅಥವಾ ನನ್ನನ್ನು ನಾನು ಅಪ್ಗ್ರೇಡ್ ಮಾಡ್ಕೊಳ್ಳಿಕ್ಕೆ ಏನಾದ್ರು ಕಷ್ಟ ಇದೆ ಅಂದ್ರೆ ಅದಕ್ಕೆ ನಾವಿಲ್ಲಿ ಒಂದು ಸೊಲ್ಯೂಷನ್ ಅನ್ನ ಕೊಡ್ತಾ ಇದ್ದೀವಿ. ಯಾಕೆಂದ್ರೆ ಈಗ ನಾನು ಆಲ್ರೆಡಿ ಹೇಳಿದಾಗೆ ಎಜುಕೇಶನ್ ಇಸ್ ಪವರ್ ಅಂತ ಹೇಳ್ತೀವಿ. ಯಾವಾಗ ಒಂದು ಊರಿದಿರ್ಬೋದು, ಒಂದು ರಾಜ್ಯದಿರ್ಬೋದು, ಅಥವಾ ಒಂದು ದೇಶದಿರ್ಬೋದು ಲಿಟ್ರೇಸಿ ಒಂದು ಶಿಕ್ಷಣ ವ್ಯವಸ್ಥೆ ಚೆನ್ನಾಗಿ ಆಗತ್ತೆ, ಅಥವಾ ಪ್ರತಿಯೊಬ್ರು ಒಂದು ನಾಲೆಜ್ ಅನ್ನ ತಗೊಂಡು ಓದ್ಲಿಕ್ಕೆ ಹೋಗ್ತಾರೆ, ಅಲ್ಲಿ ಏನಾಗತ್ತೆ ಅಂದ್ರೆ ಆ ಒಂದು ಊರಿರ್ಬೋದು ಅಥವಾ ಒಂದು ರಾಜ್ಯ ಇರ್ಬೋದು ಏಳಿಗೆ ಆಗ್ಲಿಕ್ಕೆ ಸಾಧ್ಯತೆ ಆಗತ್ತೆ. ಹಾಗಾಗಿ ದ ಬೇಸಿಕ್ ಮೇನ್ ಈಸ್ ನಾಟ್ ಓನ್ಲಿ ಸ್ಕೋರಿಂಗ್ ಮಾರ್ಕ್ಸ್ ಅಂಡ್ ಕಂಪ್ಲೀಟಿಂಗ್ ದ ಡಿಗ್ರಿ, ಗೇನಿಂಗ್ ದ ನಾಲೆಜ್ ಅಲಾಂಗ್ ವಿತ್ ದ ಲರ್ನಿಂಗ್. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಫಿಜಿಟಲ್ ಕಾನ್ಸೆಪ್ಟ್ ಹೇಳುವಂತ ಒಂದು ಎಜುಕೇಶನ್ ಸಿಸ್ಟಮ್ ಅನ್ನ ತಗೊಂಡ್ ಬಂದಿದ್ದೇವೆ. ಹಾಗಾದ್ರೆ ಈ ಫಿಜಿಟಲ್ ಕಾನ್ಸೆಪ್ಟ್ ಅಂದ್ರೆ ಏನು?
ಸೊ ಫಿಜಿಕಲ್ ಈ ವರ್ಡ್ ಅನ್ನ ನಾವು ಎರಡಾಗಿ ಡಿವೈಡ್ ಮಾಡಿದ್ರೆ ಫಿಸಿಕಲ್ ಅಂಡ್ ಡಿಜಿಟಲ್. ಸೊ ಇಲ್ಲಿ ನಾವೇನ್ ಹೇಳ್ತೀವಿ ಅಂದ್ರೆ ಫಿಸಿಕಲ್ ಬುಕ್ ಅಂಡ್ ಡಿಜಿಟಲ್ ಕ್ಲಾಸಸ್. ನಮ್ದು ಟ್ರೆಡಿಷನಲ್ ಲರ್ನಿಂಗ್ ಮೆಥಡ್ ಏನಿದೆ, ಎಕ್ಸ್ಕ್ಯೂಸ್ ಮೀ, ಸೊ ಏನು ಸ್ಕೂಲ್ ಬುಕ್ ರೀಡಿಂಗ್ ಮಾಡ್ತೀವಿ ಅಥವಾ ನಾವು ಬುಕ್ಕಲ್ಲಿ ಏನು ರೈಟಿಂಗ್ ಮಾಡ್ತೀವಿ, ಫಿಸಿಕಲ್ ಬುಕ್ ಅಥವಾ ಅದರದ್ದು ಫಿಸಿಕಲ್ ಬುಕ್ಕಿನ ಜೊತೆಗೆ ನಮಗೆ ಇಂಟ್ರಾಕ್ಷನ್ ಕಂಪಲ್ಸರಿ ಬೇಕಾಗತ್ತೆ. ಈಗ ನಾವೇನ್ ಮಾಡ್ತೀವಿ, ಅದ್ರ ಜೊತೆಗೆ ಟೆಕ್ನಾಲಜಿಯನ್ನ ಆಡ್ ಮಾಡಿಕೊಂಡು ಡಿಜಿಟಲ್ ಕ್ಲಾಸಸ್ ಅನ್ನ ಮಕ್ಕಳಿಗೆ ಕೊಡ್ತೀವಿ. ಇಲ್ಲಿ ನೀವು ಸಿಂಪಲ್ ಪಿಕ್ಚರ್ ಅಲ್ಲಿ ನೋಡ್ಬೋದು, ಮಕ್ಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬುಕ್ ಅಲ್ಲಿ ನೋಡ್ಕೊಂಡು ಒಂದು ನಾಲೆಜ್ ಅನ್ನ ತಗೊಳ್ತಾರೆ, ಒಂದು ಹೊಸ ಟಾಪಿಕ್ ಇನ್ ಬಗ್ಗೆ ಅದು ಏನು ಎಂತ ಅಂತ ನಾಲೆಜ್ ಅನ್ನ ಫಿಸಿಕಲ್ ಬುಕ್ ಇಂದ ತಗೊಳ್ತಾರೆ. ಹಾಗೆ ವಿಜುವಲೈಸೇಷನ್ ದ್ವಾರ ಅವರು ಅದನ್ನ ಅರ್ಥ ಮಾಡ್ಕೊಳ್ತಾರೆ. ಯಾಕಂದ್ರೆ ಪ್ರಾಕ್ಟಿಕಲ್ ಆಗಿ ಪ್ರತಿಯೊಂದು ವಿಷಯವನ್ನು ಯಾವಾಗ ನಾವು ಮಕ್ಕಳಿಗೆ ತೋರಿಸ್ತೀವಿ ಅಲ್ಲಿ ಅವರಿಗೆ ಕಾನ್ಸೆಪ್ಟ್ ಹೇಳೋದು ಕ್ಲಿಯರ್ ಆಗಿ ಅರ್ಥ ಆಗತ್ತೆ. ಸೊ ಫಿಸಿಕಲ್ ಬುಕ್ ದೇ ಗೆಟ್ ದ ನಾಲೆಜ್, ಡಿಜಿಟಲ್ ಕ್ಲಾಸಸ್ ದೇ ವಿಲ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ದಟ್ ಈಸ್ ವಾಟ್ ಈಸ್ ಡಿಜಿಟಲ್ ಕಾನ್ಸೆಪ್ಟ್. ಹಾಗಾದ್ರೆ ನಾವಿಲ್ಲಿ ಯಾವ ತರದಲ್ಲಿ ಟೀಚ್ ಮಾಡ್ತೀವಿ ಅಂತಂದ್ರೆ, ನಾವು ಯಾವುದೇ ಒಂದು ಹೊಸ ವಿಷಯದ ಬಗ್ಗೆ ತಿಳ್ಕೊಳ್ಬೇಕು, ನಮ್ಮ ದಿನನಿತ್ಯದ ಒಂದು ಎಜುಕೇಶನ್ ಅಂತಾನೆ ಅಲ್ಲ, ಯಾವುದೇ ಒಂದು ಹೊಸ ವಿಷಯವನ್ನ ನಾನು ತಿಳ್ಕೊಳ್ಬೇಕು ಅಂದ್ರೆ 5 ತರದಲ್ಲಿ ತಿಳ್ಕೊಳ್ಬಹುದು. ಕೇಳಿ ತಿಳ್ಕೊಳ್ಬಹುದು, ನೋಡಿ ತಿಳ್ಕೊಳ್ಬಹುದು, ಓದಿ ತಿಳ್ಕೊಳ್ಬಹುದು, ಅಥವಾ ಬರೆದು ತಿಳ್ಕೊಳ್ಬಹುದು, ಅಥವಾ ಸಬ್ಜೆಕ್ಟ್ ಅನ್ನ ನಾನು ಅರ್ಥ ಮಾಡ್ಕೊಂಡು ತಿಳ್ಕೊಳ್ಬಹುದು. ಈ ನಮ್ಮ ಫಿಜಿಟಲ್ ಕಾನ್ಸೆಪ್ಟ್ ಪ್ಯಾಕೇಜಸ್ ಏನಿದೆ, ಈ 5 ತರದ ಲರ್ನಿಂಗ್ ಏನಿದೆ, ನೋಡೋದು, ಕೇಳೋದು, ಬರೆಯೋದು ಎಲ್ಲವನ್ನೂ ನಾವು ಮಿಕ್ಸ್ ಮಾಡಿ ಒಂದು ನೀಟಾಗಿ ಬ್ಲೆಂಡ್ ಮಾಡಿ ಒಂದು ಟೀಮ್ ಆಫ್ ಪ್ರೊಫೆಷನಲ್ಸ್ ಇದ್ದಾರೆ, ಅವ್ರೇನ್ ಮಾಡಿದ್ದಾರೆ ಅಂದ್ರೆ ಒಂದು ನೀಟಾಗಿ ಒಂದು ಎಜುಕೇಶನ್ ಪ್ಯಾಕೇಜ್ ಅನ್ನ ಡಿಸೈನ್ ಮಾಡಿದ್ದಾರೆ. ಇದೇನಾಗತ್ತೆ ಅಂದ್ರೆ ಪ್ರತಿಯೊಂದು ಏಜ್ ಗ್ರೂಪ್ ಅವರಿಗೂ ಅವರನ್ನ ಅವರು ಈಸಿಯಾಗಿ ಅಪ್ಗ್ರೇಡ್ ಮಾಡ್ಕೊಳ್ಳಕ್ಕೆ ಅವಕಾಶ ಆಗತ್ತೆ. ಯಾಕಂದ್ರೆ ನಾವು ಒಂದೇ ವಿಧದಲ್ಲಿ ಕಲಿಸ್ತಾ ಇಲ್ಲ, ಈ 5 ತರದ ಟೀಚಿಂಗ್ ಅನ್ನು ಸಹ ನಾವು ಅಳವಡಿಸ್ಕೊಂಡಿದ್ದಕ್ಕೆ, ಹಾಗೂ ಫಿಸಿಕಲ್ ಬುಕ್ ಮತ್ತೆ ಲೇಟೆಸ್ಟ್ ಟೆಕ್ನಾಲಜಿ ಡಿಜಿಟಲ್ ಕ್ಲಾಸಸ್ ಅನ್ನು ಬಿಲ್ಡ್ ಮಾಡಿದೀವಿ. ದಟ್ ಇಸ್ ವಾಟ್ ಇದನ್ನ ನಾವು ಫಿಜಿಟಲ್ ಕಾನ್ಸೆಪ್ಟ್ ಅಂತ ಹೇಳ್ತೇವೆ. ಹಾಗಾದ್ರೆ ನಮ್ಮ ಹತ್ರ ಯಾವ್ಯಾವ ಕೋರ್ಸ್ಗಳು ಅವೈಲೇಬಲ್ ಇದೆ? ಒಂದು ಸಪ್ಲಿಮೆಂಟರಿ ಕೋರ್ಸ್ ಇದೆ, ಆಮೇಲೆ ಅಕಾಡೆಮಿಕ್ ಕೋರ್ಸ್ಗಳಿದೆ, ಜನರಲ್ ಕೋರ್ಸಸ್ ಇದೆ, ಹಾಗೆ ಅದ್ರ ಜೊತೆಗೆ ಭಗವದ್ಗೀತಾ ಫಾರ್ ಆಲ್. ಸೊ ಭಗವದ್ಗೀತಾ ಆಲ್ಸೋ ಆಸ್ ಅ ಎಜುಕೇಶನ್ ಪ್ಯಾಕೇಜ್ ಆಗಿ ನಾವು ಕೊಡ್ತಾ ಇದ್ದೀವಿ. ಹಾಗಾದ್ರೆ ಸಪ್ಲಿಮೆಂಟರಿ ಕೋರ್ಸಸ್ ಅಂದ್ರೆ ಅದರಲ್ಲಿ ನಾವ್ ಏನ್ ಮಾಡ್ತೀವಿ? ಸಪ್ಲಿಮೆಂಟರಿ ಕೋರ್ಸಸ್ ಬಂದು 1ನೇ ಕ್ಲಾಸಿನಿಂದ 5ನೇ ಕ್ಲಾಸ್ ಓದುವ ಮಕ್ಕಳಿಗೆ, ಅಂದ್ರೆ ಅಪ್ರಾಕ್ಸಿಮೇಟ್ 11ರಿಂದ 12 ವರ್ಷದ ಒಳಗಿನ ಮಕ್ಕಳಿಗೆ. ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸ್ಟಡಿ ಸೈನ್ಸ್ ಏನ್ ಹೇಳುತ್ತೆ ಅಂದ್ರೆ, ವಿ ಶುಡ್ ನಾಟ್ ಪ್ರೆಷರೈಸ್ ದ ಚಿಲ್ಡ್ರನ್ ಟಿಲ್ 5th ಸ್ಟ್ಯಾಂಡರ್ಡ್. ಯಾರು ಕರೆಕ್ಟ್ ಎಜುಕೇಶನ್ ಕರಿಕ್ಯುಲಮ್ ಅನ್ನ ಫಾಲೋ ಮಾಡೋ ಸ್ಕೂಲ್ಸ್ ಇರುತ್ತೆ, ಅವರು 5ನೇ ಕ್ಲಾಸಿನ ತನಕ ಮಕ್ಕಳಿಗೆ ಹೋಮ್ವರ್ಕ್ ಅಂತ ಕೊಡಲ್ಲ. ಯಾಕಂದ್ರೆ ಅವ್ರದ್ದು ಏನಿದೆ ಗ್ರೋಯಿಂಗ್ ಏಜ್ ಇದೆ, ಅವರು ಇನೋವೇಟಿವ್ ಆಗಿ ಅವ್ರಿಗೆ ಥಿಂಕ್ ಮಾಡೋದನ್ನ ಕಲಿಸ್ಬೇಕು, ನಾವು ಆ ಮಕ್ಕಳನ್ನ ಪ್ರೆಷರೈಸ್ ಮಾಡಬಾರ್ದು. ಸೊ ಸೈಕಾಲಜಿ ಸಹ ಅದೇ ಹೇಳತ್ತೆ, ಸೊ ಡೋಂಟ್ ಪ್ರೆಷರೈಸ್ ಚಿಲ್ಡ್ರನ್ ಫಾರ್ ಸ್ಟಡೀಸ್ ಟಿಲ್ 5th ಸ್ಟ್ಯಾಂಡರ್ಡ್ ಅಂತ ಹೇಳಿ. ಹಾಗಾಗಿ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಮಕ್ಕಳು ಮನೆಗೆ ಬಂದ್ಮೇಲೆ ಅವರಲ್ಲಿ ಒಂದು ಕಾನ್ಸಂಟ್ರೇಷನ್ ಪವರ್ ಇರ್ಬೋದು ಅಥವಾ ಒಂದು ಸೆಲ್ಫ್ ಲರ್ನಿಂಗ್ ಇರ್ಬೋದು, ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಬೇರೆ ಬೇರೆ ತರದ ಕ್ರಾಫ್ಟ್ ವರ್ಕ್ ಮಾಡೋ ಪ್ಯಾಕೇಜ್ ಅನ್ನ ಕೊಡ್ತೀವಿ. ಇಲ್ಲಿ ಏನಾಗತ್ತೆ, ಡಿಜಿಟಲ್ ಕ್ಲಾಸಸ್ ಮುಖಾಂತರ ಅವರು ಒಂದು ಕ್ರಾಫ್ಟ್ ವರ್ಕ್ ಅನ್ನ ಹೇಗೆ ಮಾಡಬೇಕು ಅಂತ ನೋಡ್ಕೊಂಡು, ನಾವು ಕೊಟ್ಟ ಫಿಸಿಕಲ್ ಬುಕ್ ಅಥವಾ ಫಿಸಿಕಲ್ ಕ್ರಾಫ್ಟ್ ಮೆಟೀರಿಯಲ್ ಇಂದ ಏನ್ ಮಾಡ್ತಾರೆ, ಕ್ರಾಫ್ಟ್ ವರ್ಕ್ ಅನ್ನ ಮಾಡೋದಕ್ಕೆ ಕಲಿತಾರೆ. ಅದೇ ತರದಲ್ಲಿ ಬೇರೆ ಬೇರೆ ತರದ ಡ್ರಾಯಿಂಗ್ಸ್ ಮಾಡೋದನ್ನ ಕಲಿತಾರೆ. ಹಾಗೆ ಒಂದು ಜನರಲ್ ನಾಲೆಜ್ ಅನ್ನ ಕಲ್ತ್ಕೊಳ್ತಾರೆ. ಅದೇ ತರದಲ್ಲಿ ಕಂಪ್ಯೂಟರ್ ಸಹ ನಾವು ಕಲಿಸ್ತೀವಿ. ಇದೆಲ್ಲ ಮಕ್ಕಳಿಗೆ ಏನಂದ್ರೆ ಫನ್ ಅಂಡ್ ಲರ್ನ್ ಟೈಪ್ ಅಲ್ಲಿ ಕಲಿಸ್ತೀವಿ. ಅಂದ್ರೆ 1ನೇ ಕ್ಲಾಸ್ ಮಕ್ಕಳಿಗೆ ಬಂದಾಗ ಅವರಿಗೆ ಜನರಲ್ ನಾಲೆಜ್ ಇರ್ಬೋದು, ಗ್ರಾಮರ್ ಇರ್ಬೋದು, ಥ್ರೂ ಕಾರ್ಟೂನ್ ನೆಟ್ವರ್ಕ್ ಕಲಿಸ್ತೀವಿ. ಹಾಗೆ 5ನೇ ಕ್ಲಾಸಿಗೆ ಬಂದಾಗ ಅವರಿಗೆ ಕಂಪ್ಯೂಟರ್ ಅಲ್ಲಿ ಒಂದು ಚಿಕ್ಕ ವಿಡಿಯೋ, ಆನಿಮೇಟೆಡ್ ವಿಡಿಯೋ ಮಾಡೋದನ್ನ ಕಲಿಸ್ತೀವಿ. ಅಂದ್ರೆ ನಾನು ಹೇಳಿದ್ದೇನೆ, ನಮ್ದು ಎಜುಕೇಶನ್ ಪ್ಯಾಕೇಜ್ ಅನ್ನ ಆ ಟೀಮ್ ಆಫ್ ಎಕ್ಸ್ಪರ್ಟೀಸ್ ಡಿಸೈನ್ ಮಾಡ್ತಾರೆ. ಸೊ ಏಜ್ ವೈಸ್ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಮಕ್ಕಳಿಗೆ ಯಾವ ತರದಲ್ಲಿ ಎಕ್ಸ್ಪ್ಲನೇಷನ್ ಕೊಡಬೇಕು ಆ ತರದಲ್ಲಿ ಪ್ಯಾಕೇಜ್ ಅನ್ನ ಫನ್ ಅಂಡ್ ಲರ್ನ್ ಅಂತ ನಾವ್ ಇದರಲ್ಲಿ ಕೊಡ್ತೀವಿ. ಹಾಗಾದ್ರೆ ಈ ಪ್ಯಾಕೇಜ್ ಅನ್ನ ನಾವು ಯಾಕೆ ತಗೊಂಡ್ ಬಂದಿದೀವಿ ಅಂದ್ರೆ, ಇಲ್ಲಿ ಏನ್ ಚಿತ್ರ ಕಾಣ್ತಾ ಇದೆ ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳ್ಬೇಕಂತ ಇಲ್ಲ. ಪ್ರತಿಯೊಂದು ಪೇರೆಂಟು ಈ ಪ್ರಾಬ್ಲಮ್ ಅನ್ನ ಮನೆಯಲ್ಲಿ ಫೇಸ್ ಮಾಡ್ತಾರೆ. ಯಾಕಂದ್ರೆ ಇಂಟರ್ನೆಟ್ ಇರ್ಬೋದು, ಮೊಬೈಲ್ ಎಡಿಕ್ಷನ್ ಇರ್ಬೋದು, ಕಾರ್ಟೂನ್ ನೆಟ್ವರ್ಕ್ ಎಡಿಕ್ಷನ್ ಇರ್ಬೋದು, ತುಂಬಾ ಆಗಿದೆ ಮಕ್ಕಳಿಗೆ. ಅವ್ರು ಒಂದು ಫಿಸಿಕಲ್ ಆಕ್ಟಿವಿಟಿನೋ ಒಂದು ಡ್ರಾಯಿಂಗೋ ಏನು ಮಾಡ್ತಾನೆ ಇಲ್ಲ. ಹಾಗಾಗಿ ಅವರನ್ನ ಏನ್ ಮಾಡ್ಬೇಕು, ಕಾರ್ಟೂನ್ ನೆಟ್ವರ್ಕ್ ನೋಡ್ಬೇಕಾ, ಲೆಟ್ ದೆಮ್ ಸಿ ಇನ್ ಅವರ್ ಆಪ್ ಅಂಡ್ ಲರ್ನ್ ಸಮಥಿಂಗ್ ಫ್ರಮ್ ದಟ್, ಲೆಟ್ ದೇ ಡೂ ಸಮ್ ಆಕ್ಟಿವಿಟೀಸ್ ಅಂಡ್ ಲರ್ನ್ ಸಮಥಿಂಗ್ ಫ್ರಮ್ ದಟ್. ಸೊ ಈ ತರದ ಪ್ರಾಬ್ಲಮ್ ಯಾರು ಪೇರೆಂಟ್ಸ್ ಫೇಸ್ ಮಾಡ್ತಾ ಇದ್ದಾರೆ ಅವರಿಗೆ ಹೆಲ್ಪ್ಫುಲ್ ಆಗುವ ಹಾಗೆ ನಮ್ಮ ಸಪ್ಲಿಮೆಂಟರಿ ಪ್ಯಾಕೇಜ್ ಅನ್ನ ನಾವು ಡಿಸೈನ್ ಮಾಡಿದೀವಿ. ನೆಕ್ಸ್ಟ್ ಬಂದು ಅಕಾಡೆಮಿಕ್ ಸಬ್ಜೆಕ್ಟ್. ಸೊ 5ನೇ ಕ್ಲಾಸಿನ ತನಕ ಅದಾಯ್ತು.
6ನೇ ಕ್ಲಾಸಿಂದ 10ನೇ ಕ್ಲಾಸಿನ ತನಕ ಏನಾಗುತ್ತೆ ಅಂದ್ರೆ ಇಲ್ಲಿ ಬಂದಾಗ ಸ್ವಲ್ಪ ಸ್ಟಡಿ ಮೇಲೆ ನಾವು ಕಾನ್ಸಂಟ್ರೇಷನ್ ಅನ್ನ ಕೊಡಬೇಕಾಗತ್ತೆ. ಸೊ 6 ಸ್ಟ್ಯಾಂಡರ್ಡ್ ಟು 10 ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಬಂದು ನಾವು ಮ್ಯಾಥ್ಸ್ ಮತ್ತೆ ಸೈನ್ಸ್ ಸಬ್ಜೆಕ್ಟ್ಸ್ ಏನಿದೆ ಅದು CBSE ಅಥವಾ NCERT ಬುಕ್ ಅಂತ ಹೇಳ್ತೇವೆ. ಕರ್ನಾಟಕದಲ್ಲಿ ಬಂದು 6ನೇ ಕ್ಲಾಸಿಂದ 10ನೇ ಕ್ಲಾಸಿನ ತನಕ ಸ್ಟೇಟ್ ಇರ್ಬೋದು ಅಥವಾ CBSE ಇರ್ಬೋದು, ಇಬ್ರು ಫಾಲೋ ಮಾಡೋದು NCERT ಬುಕ್. ಹಾಗಾಗಿ ಈ ಮ್ಯಾಥ್ಸ್ ಮತ್ತೆ ಸೈನ್ಸ್ ಪ್ಯಾಕೇಜು ಕರ್ನಾಟಕದಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದೋ ಪ್ರತಿಯೊಂದು ಸ್ಟೂಡೆಂಟ್ಗೂ ನಮಗೆ ಹೆಲ್ಪ್ ಆಗುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ಅವರು ಸ್ಟೇಟ್ ಸಿಲೆಬಸ್ ಓದ್ತಾ ಇದ್ದಾರಾ ಅಥವಾ CBSE ಓದ್ತಾ ಇದ್ದಾರಾ. ಅದೇ ತರದಲ್ಲಿ ಮಹಾರಾಷ್ಟ್ರದಲ್ಲಿ ಯಾರು ಓದೋರಿದ್ರೆ, ಮಹಾರಾಷ್ಟ್ರದಲ್ಲಿ ಇದು ಕಂಪ್ನಿ ಪುಣೆ ಬೇಸ್ಡ್ ಕಂಪ್ನಿ ಆಗಿದ್ದಕ್ಕೆ ಮರಾಠಿ ಮೀಡಿಯಂ ಅಲ್ಲಿ ಸಹ ಪ್ಯಾಕೇಜ್ ಅನ್ನ ಕಂಪ್ನಿ ಕೊಟ್ಟಿದೆ. ಹಾಗಾದ್ರೆ ಈ ಅಕಾಡೆಮಿಕ್ ಪ್ಯಾಕೇಜ್ ಅನ್ನ ನಾವು ಯಾಕೆ ತಗೊಂಡ್ ಬಂದಿದ್ದೇವೆ? ಸೊ ಆಲ್ರೆಡಿ ನಾನು ಹೇಳಿದಾಗೆ ಫಿಜಿಟಲ್ ಲರ್ನಿಂಗ್ ಅಂದ್ರೆ ಏನು ಅಂತ ಹೇಳಿದ್ದೀನಿ. ಇಲ್ಲಿ ನೋಡಿ, ತುಂಬಾ ಜನ ಮಕ್ಕಳು ಸ್ಟಡಿ ಮಾಡುವಾಗ ರೋಟ್ ಲರ್ನಿಂಗ್ ಮಾಡ್ತಾರೆ. ರೋಟ್ ಲರ್ನಿಂಗ್ ಮಾಡೋದಂದ್ರೆ ಬೈ ಹಾರ್ಟ್ ಹೊಡೆಯೋದು ಅಥವಾ ಬಾಯ್ಪಾಠ ಮಾಡೋದು ಅಂತ ಹೇಳ್ತೇವೆ. ಬಾಯ್ಪಾಠ ಮಾಡ್ಕೊಂಡು ಓದೋದು ಒಂದು ಗುಡ್ ವೇ ಆಫ್ ಸ್ಟಡಿಂಗ್ ಅಲ್ಲ. ಬಾಯ್ಪಾಠ ಯಾವಾಗ ಮಾಡ್ತಾರೆ ಮಕ್ಕಳು? ಆ ಸಬ್ಜೆಕ್ಟ್ ಅವರಿಗೆ ಅರ್ಥ ಆಗಿಲ್ಲ, ನಾನು ಎಕ್ಸಾಮ್ ಅಲ್ಲಿ ಆನ್ಸರ್ ಬರಿಬೇಕು, ನನಗೆ ಆನ್ಸರ್ ಏನಂತ ಗೊತ್ತಿಲ್ಲ ಅಂತ ಆದಾಗ ಸಿಂಪ್ಲಿ ಏನ್ ಮಾಡ್ತಾರೆ, ರಿಪೀಟೆಡ್ ರೀಡಿಂಗು ಅಥವಾ ರಿಪೀಟೆಡ್ ರೈಟಿಂಗ್ ಅನ್ನ ಮಾಡ್ಕೊಂಡು ಅದನ್ನ ಬಾಯ್ಪಾಠ ಮಾಡ್ಕೊಂಡು ಓದ್ತಾರೆ. ಇಲ್ಲಿ ನೋಡಿ, ಸಿಲೆಬಸ್ ಬಂದಾಗ ಏನಾಗತ್ತೆ ಅಂದ್ರೆ 6ನೇ ಕ್ಲಾಸಲ್ಲಿ ಅವ್ರು ಏನ್ ಕಲಿತಾರೆ ಅದ್ರದ್ದು ಅಡ್ವಾನ್ಸ್ 7ನೇ ಕ್ಲಾಸಲ್ಲಿ ಇರುತ್ತೆ, ಅದ್ರ ಅಡ್ವಾನ್ಸ್ 8ನೇ ಕ್ಲಾಸಲ್ಲಿ ಇರುತ್ತೆ. ನನ್ಗೆ 6ನೇ ಕ್ಲಾಸ್ ಸಬ್ಜೆಕ್ಟ್ ಅರ್ಥ ಆಗಿಲ್ಲ ಅಂತ ನಾನು ಬಾಯ್ಪಾಠ ಮಾಡ್ಕೊಂಡು ಓದಿದ್ರೆ 7ನೇ ಕ್ಲಾಸಿನ ಸಬ್ಜೆಕ್ಟ್ ಎಲ್ಲಿಂದ ಅರ್ಥ ಆಗತ್ತೆ? ಯಾಕಂದ್ರೆ ಫಸ್ಟ್ ಸ್ಟೆಪ್ ಅರ್ಥ ಆಗಿಲ್ಲ ಆಗ ನನಗೆ ಸೆಕೆಂಡ್ ಅರ್ಥನೇ ಆಗಲ್ಲ. ಓಕೆ, 10ನೇ ಕ್ಲಾಸ್ ತನಕ ಬಾಯ್ಪಾಠ ಮಾಡಿ ಓದ್ಬೋದು, ಮತ್ತೆ ಕಾಲೇಜಿಗೆ ಹೋದ್ಮೇಲೆ ಅಲ್ವಾ? ಹಾಗಾಗಿ ಈ ಬಾಯ್ಪಾಠ ಮಾಡೋ ಸೆಕ್ಷನ್ ಇಂದ ಮಕ್ಕಳನ್ನ ಹೊರಗಡೆ ತಗೊಂಡ್ ಬಂದು ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಸೆಲ್ಫ್ ಲರ್ನಿಂಗ್ ಮೋಡ್ ಅಲ್ಲಿ ಯಾವ ತರದಲ್ಲಿ ಅವರು ಥಿಂಕ್ ಮಾಡಬೇಕು ಅಥವಾ ಯಾವ ತರದಲ್ಲಿ ಅವರು ಸ್ಟಡಿ ಮಾಡಬೇಕು ಅಂದ್ರೆ ಮಾರ್ಕ್ಸ್ ಸ್ಕೋರಿಂಗ್ ಓನ್ಲಿ ಇಸ್ ನಾಟ್ ಇಂಪಾರ್ಟೆಂಟ್, ಗೇನಿಂಗ್ ದ ನಾಲೆಜ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಹಾಗಾಗಿ ಇದಕ್ಕೆ ಪೂರಕವಾಗಿ ನಮ್ಮ ಫಿಜಿಟಲ್ ಕಾನ್ಸೆಪ್ಟ್ ಏನಿದೆ ಇದರಲ್ಲಿ ನಾವೊಂದು ಕ್ವಾಲಿಟಿ ಎಜುಕೇಶನ್ ಅನ್ನ ಮಕ್ಕಳಿಗೆ ಕೊಡ್ತೀವಿ. ಹಾಗೆ ಜನರಲ್ ಕೋರ್ಸಸ್ ಅಂತ ಹೇಳಿದೆ, ಅಥವಾ ನಾವು ಅದನ್ನ ಯೂನಿವರ್ಸಲ್ ಕೋರ್ಸ್ ಅಂತ ಹೇಳ್ತೀವಿ. ಇದು ಯಾರಿಗೆ ವರ್ಕ್ ಆಗುತ್ತೆ ಅಂದ್ರೆ ಕಾಲೇಜ್ ಸ್ಟೂಡೆಂಟ್ಸಿಗೆ ಇರ್ಬೋದು, ಬಿಸ್ನೆಸ್ ಮಾಡ್ತವ್ರಿಗೆ ಇರ್ಬೋದು, ಜಾಬ್ ಮಾಡ್ತವ್ರಿಗೆ ಇರ್ಬೋದು, ಅಥವಾ ಯಾವುದೇ ಒಂದು ಹೌಸ್ ವೈಫಿಗೆ ಇರ್ಬೋದು, ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುವಂತ ಪ್ಯಾಕೇಜಸ್ ಇದೆ. ಇಲ್ಲಿ ಬಂದು ಸ್ಪೋಕನ್ ಇಂಗ್ಲಿಷ್ ಪ್ಯಾಕೇಜ್ ಇದೆ, MS ಆಫೀಸ್ ಪ್ಯಾಕೇಜ್ ಇದೆ, ಅಡ್ವಾನ್ಸ್ಡ್ ಎಕ್ಸೆಲ್ ಪ್ಯಾಕೇಜ್ ಇದೆ, ಅದೇ ತರದಲ್ಲಿ ನಾನು ಹೇಳಿದಾಗೆ ಭಗವದ್ಗೀತಾ ಫಾರ್ ಆಲ್ ಪ್ಯಾಕೇಜ್ ಇದೆ. ಇದೆಲ್ಲ ಪ್ಯಾಕೇಜ್ಗಳು ನಾವು ಎಲ್ಲೂ ಹೊರಗಡೆ ಹೋಗದೆ ನಾವು ನಮ್ಮ ಕನ್ವೀನಿಯಂಟ್ ಟೈಮಲ್ಲಿ ಈ ಫಿಜಿಟಲ್ ಟೆಕ್ನಾಲಜಿ ಮುಖಾಂತರ ಏನ್ ಮಾಡ್ಬೋದು, ನಮ್ಮನ್ನ ನಾವು ಅಪ್ಗ್ರೇಡ್ ಮಾಡ್ಬೋದು. ಈಗ ನೋಡಿ, ನಾನೊಂದು ಪೇರೆಂಟ್ ಟೀಚರ್ ಮೀಟಿಂಗಿಗೆ ಸ್ಕೂಲಿಗೆ ಹೋಗ್ತೀವಿ, ಹೋದಾಗ ಅಲ್ಲಿ ಟೀಚರ್ ಇರ್ಬೋದು ಅಥವಾ ಮೀಟಿಂಗ್ ಅಲ್ಲಿ ಇರ್ಬೋದು, ಎಲ್ಲರೂ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ. ಸೊ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಇಂಗ್ಲಿಷ್ ಅಲ್ಲಿ ಮಾತಾಡಕ್ಕೆ. ಹಾಗೆ ಅಂತ ನಾನು ಈ ಏಜ್ ಅಲ್ಲಿ ಹೊರಗಡೆ ಕ್ಲಾಸಿಗೆ ಹೋಗಿ ನನಗೆ ಇಂಗ್ಲಿಷ್ ಕಲಿಯಕ್ಕಾಗತ್ತಾ? ಆಗಲ್ಲ. ಸೊ ಐ ಕ್ಯಾನ್ ಗೋ ಫಾರ್ ಸ್ಪೋಕನ್ ಇಂಗ್ಲಿಷ್ ಪ್ಯಾಕೇಜ್. ಸಿಟ್ಟಿಂಗ್ ಎಟ್ ಹೋಮ್ ಐ ಕ್ಯಾನ್ ಅಪ್ಗ್ರೇಡ್ ಮೈ ಸೆಲ್ಫ್. ಅಥವಾ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಮೊದಲೆಲ್ಲ ಕಂಪ್ಯೂಟರ್ ಕಂಪಲ್ಸರಿ ಇರಲಿಲ್ಲ, ಈಗ GST ಬಂದ್ಮೇಲೆ ಕಂಪ್ಯೂಟರ್ ಬೇಕೇ ಬೇಕಾಗಿದೆ. ಹಾಗ ನಾನು ಬಿಸ್ನೆಸ್ ಮಾಡೋದನ್ನ ಬಿಟ್ಟು ಕ್ಲಾಸಿಗೆ ಹೋಗಿ ಕಂಪ್ಯೂಟರ್ ಕಲಿಯಕ್ಕಾಗತ್ತಾ? ಆಗಲ್ಲ. ಸಿಟ್ಟಿಂಗ್ ಎಟ್ ಮೈ ಪ್ಲೇಸ್ ಐ ಕ್ಯಾನ್ ಲರ್ನ್ ಇಟ್. ಹಾಗೆ ಏನು ಕಾಲೇಜ್ ಸ್ಟೂಡೆಂಟ್ಸ್ ಇರ್ತಾರೆ, ಅವರಿಗೆ ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಅವರೊಂದು ಇಂಟರ್ವ್ಯೂಗೆ ಹೋಗ್ಬೇಕು ಅಂದ್ರೆ ಮಿನಿಮಮ್ ಅವರಿಗೆ ಒಂದು ಸ್ಪೋಕನ್ ಇಂಗ್ಲಿಷ್ ಇರ್ಬೋದು, ಕಂಪ್ಯೂಟರ್ ನಾಲೆಜ್ ಇರ್ಬೋದು, ಸೊ ಬೇಕಾಗತ್ತೆ. ಹಾಗಾಗಿ ಅವರು ಡಿಗ್ರಿ ಮಾಡ್ತಾನೆ ಈ ತರ ಪ್ಯಾಕೇಜ್ ಇಂದ ಅವರನ್ನ ಅವರು ಸೆಲ್ಫ್ ಇಕ್ವಿಪ್ಡ್ ಮಾಡ್ಕೊಳ್ತಾರೆ. ಯಾವಾಗ ನಮ್ಮನ್ನ ನಾವು ಸೆಲ್ಫ್ ಇಕ್ವಿಪ್ ಮಾಡ್ಕೊಳ್ತೀವಿ, ನಮ್ಗೆ ಏನಾಗತ್ತೆ ಅಂದ್ರೆ ಲೈಫ್ ಅಲ್ಲಿ ಮುಂದೆ ಹೋಗಕ್ಕೆ ತುಂಬಾ ಈಸಿ ಆಗತ್ತೆ. ಹಾಗಾದ್ರೆ ಈ ಫಿಜಿಟಲ್ ಟೆಕ್ನಾಲಜಿಲಿ ನಾವು ಯಾವ ತರದಲ್ಲಿ ಟೀಚ್ ಮಾಡ್ತೀವಿ ಅಥವಾ ಹೌ ಡು ವಿ ಟೀಚ್ ಅಂತ ನಾವು ನೋಡ್ಬೇಕು ಅಂತಂದ್ರೆ ಫಸ್ಟ್ ಬರುತ್ತೆ ನಮ್ಮ ಬುಕ್ ಯಾವ ತರದಲ್ಲಿ ಇರತ್ತೆ. ನಾನು ಆಲ್ರೆಡಿ ಹೇಳಿದ್ದೆ ಅಲ್ವಾ, ಫಿಜಿಟಲ್ ಅಂದ್ರೆ ಫಿಸಿಕಲ್ ಅಂಡ್ ಡಿಜಿಟಲ್. ಹಾಗಾದ್ರೆ ನಮ್ಮ ಬುಕ್ ಯಾವ ತರದಲ್ಲಿ ಇರತ್ತೆ ಅಂತ ಹೇಳೋದಕ್ಕೆ ಜಸ್ಟ್ ಒಂದು ವಿಡಿಯೋ ಇದೆ, ನೋಡೋಣ. ಬೇರೆ ಬೇರೆ ಕ್ಲಾಸಸ್ ಇದು ಬುಕ್ಸ್ ಅನ್ನ ಇಟ್ಕೊಂಡಿದ್ದೇನೆ. ಸೈನ್ಸ್ 8th ಕ್ಲಾಸ್ ಇದೆ, ಹಾಗೆ ಮ್ಯಾಥಮೆಟಿಕ್ಸ್ ಇದೆ 8th ಕ್ಲಾಸ್ ಇದು, 9th ಇದು ಬಯಾಲಜಿ, 7th ಇದು ಸೈನ್ಸ್. ಹೀಗೆ ಕ್ಲಾಸಿನ ಪ್ರಕಾರ ಆಯಾ ಕ್ಲಾಸಿಗೆ ತಕ್ಕ ಹಾಗೆ ನಮ್ದು ಕ್ಲಾಸ್ ವೈಸ್ ಬುಕ್ಸ್ ಹೇಳೋದನ್ನ ಕೊಡ್ತೇವೆ. ಇನ್ ಡೀಟೇಲ್ ಆಗಿ ಬುಕ್ ಯಾವ ತರದಲ್ಲಿ ಇರುತ್ತೆ ಅಂತ ನಾವು ನೋಡಬೇಕು ಅಂದ್ರೆ ಫಸ್ಟ್ ಪೇಜ್ ಆಫ್ ಬುಕ್ ಅಲ್ಲಿ ನಮ್ಮ ಆ್ಯಪ್ ಮತ್ತು ಬುಕ್ಕನ್ನು ಯಾವ ಥರದಲ್ಲಿ ಲಿಂಕ್ ಮಾಡ್ಕೊಳ್ಬೇಕು ಅಂತ ಸ್ಟೆಪ್ ವೈಸು ಇಂಟ್ರೊಡಕ್ಷನ್ ಹೇಳೋದನ್ನು ನಾವಿಲ್ಲಿ ಕೊಟ್ಟಿರ್ತೀವಿ. ನೆಕ್ಸ್ಟ್ ಬಂದು ನಿಮ್ಮ ಸಿಲೆಬಸ್ ಪ್ರಕಾರ ಯಾವ್ಯಾವ ಚಾಪ್ಟರ್ಸ್ ಇದೆ ಅದೆಲ್ಲ ಲಿಸ್ಟ್ ಬರುತ್ತೆ. ಚಾಪ್ಟರ್ ಬಂದಾಗ ಈಗ ಫಸ್ಟ್ ಚಾಪ್ಟರ್ ಅಂತ ನಾವು ತೊಗೊಂಡ್ರೆ ಫಸ್ಟು ನಾವು ಮೈಂಡ್ ಮ್ಯಾಪ್ ಹೇಳೋದನ್ನು ಕೊಡ್ತೀವಿ. ಇಲ್ಲಿ ಪ್ರತಿಯೊಂದು ಚಾಪ್ಟರ್ ಏನು ಮೇನ್ ಪಾಯಿಂಟ್ ಇದೆ,
ಅದರ ಕೆಳಗಡೆ ಏನು ಸಬ್ ಪಾಯಿಂಟ್ಸ್ ನಾವು ನೆನ್ಪಿಟ್ಕೊಳ್ಬೇಕು, ಎಗೇನ್ ಸಬ್ ಪಾಯಿಂಟ್ಸ್ ಅಂಡರ್ ದಟ್. ಹಾಗೆ ಒಂದು ಓವರ್ ಆಲ್ ಈ ಚಾಪ್ಟ್ರಲ್ಲಿ ಏನೇನು ಟಾಪಿಕ್ಸ್ ಕವರ್ ಆಗಿದೆ ಅಂತ ಹೇಳೋದು ನಮಗೆ ಈ ಪೇಜಲ್ಲಿ ಕಾಣುತ್ತೆ. ನಂತರದಲ್ಲಿ ಬಂದಮೇಲೆ ಆ ಚಾಪ್ಟರ್ದು ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ವಿಡಿಯೋಸ್ ಬರುತ್ತೆ ಟಾಪಿಕ್ ವೈಸ್ ಅಂಡರ್ ದ್ಯಾಟ್ ಪರ್ಟಿಕ್ಯುಲರ್ ಚಾಪ್ಟರ್. ಸೊ ನಮ್ಮ ಸ್ಮಾರ್ಟ್ ಬುಕ್ಕಲ್ಲಿ ಏನಾಗುತ್ತೆ ಅಂದರೆ ಪ್ರತಿಯೊಂದು ಕಾನ್ಸೆಪ್ಟಿನ ಪಕ್ಕದಲ್ಲಿ QR ಕೋಡ್ ಇರುತ್ತೆ. ಇದನ್ನು ಸ್ಕ್ಯಾನ್ ಮಾಡಿದಾಗ ಟೀಚರ್ ಬಂದು ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಇದು ಪಾಠ ಏನಿದೆ ಅದನ್ನು ಪಾಠ ಮಾಡ್ತಾರೆ. ಸೊ 24/7 ಎನಿ ನಂಬರ್ ಆಫ್ ಟೈಮ್ ನಾವು ಈ ವಿಡಿಯೋವನ್ನು ಸ್ಕ್ಯಾನ್ ಮಾಡಿ ಪಾಠವನ್ನು ನೋಡ್ಬೋದು. ನಂತರದಲ್ಲಿ ಬಂದು ಹೋಮ್ವರ್ಕ್ ಮಾಡಲಿಕ್ಕೆ ಹೆಲ್ಪ್ ಆಗಲಿಕ್ಕೆ ಆಲ್ ಟೆಕ್ಸ್ಟ್ ಬುಕ್ ಕ್ವಶನ್ಸನ್ನು ಕೊಡ್ತೇವೆ, ಟೆಕ್ಸ್ಟ್ ಬುಕ್ ಎಕ್ಸಸೈಸ್. ಸೊ NCERT ಟೆಕ್ಸ್ಟ್ ಬುಕ್ಕಲ್ಲಿರೋ ಪ್ರತಿಯೊಂದು ಕ್ವಶನ್ಸು ನಮ್ಮ ಇದರಲ್ಲಿ ಬರುತ್ತೆ. ಹಾಗೆ ಪ್ರತಿಯೊಂದು ಕ್ವಶನ್ ಪಕ್ಕದಲ್ಲೂ ವಿಡಿಯೋ ಇರುತ್ತೆ, QR ಕೋಡ್ ಇರುತ್ತೆ. ಇದನ್ನು ಸ್ಕ್ಯಾನ್ ಮಾಡಿದಾಗ ಎಗೇನ್ ಟೀಚರ್ ಬಂದು ಈ ಪ್ರಶ್ನೆಗೆ ಯಾವ ಥರದಲ್ಲಿ ಉತ್ತರ ಬರೀಬೇಕು ಅಂತ ಹೇಳೋದಕ್ಕೆ ನಮಗೆ ಗೈಡ್ ಮಾಡುತ್ತಾರೆ. ಹಾಗೆ ಟೆಕ್ಸ್ಟ್ ಬುಕ್ಕಿನ ಎಲ್ಲ ಕ್ವಶನ್ಸ್ ಕಂಪ್ಲೀಟ್ ಆದಮೇಲೆ ಎಡಿಷ್ನಲ್ ಕ್ವಶನ್ಸ್ ಹೇಳೋದನ್ನು ಕೊಡ್ತೇವೆ. ಸೊ ಎಡಿಷ್ನಲ್ ಕ್ವಶನ್ಸ್ ಕೊಟ್ಟು ಅದ್ರ ಜೊತೆಗೆ ವೆರಿ ಶಾರ್ಟ್ ಕ್ವಶನ್ಸ್ ಅಂದರೆ 1 ಮಾರ್ಕ್ ಕ್ವಶನ್ಸ್ ಏನು ಬರುತ್ತೆ ಅದು ಕೊಡ್ತೀವಿ. ಈ 1 ಮಾರ್ಕ್ ಕ್ವಶನಿಗೆ ಹಾಗೆ ಪ್ರತಿಯೊಂದು ಕ್ವಶನನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ QR ಕೋಡ್ ಇರುತ್ತೆ. ನೆಕ್ಸ್ಟ್ ಬಂದು ಶಾರ್ಟ್ ಆನ್ಸರ್ಸ್ ಕ್ವಶನ್ಸ್ ಅಂತ ಹೇಳ್ತೀವಿ, ಅಥವಾ 2 or 3 ಮಾರ್ಕ್ಸಿಗೆ ಬರುವ ಕ್ವಶನ್ಸು. ಹಾಗೆ ನೆಕ್ಸ್ಟ್ ಬಂದು ಲಾಂಗ್ ಆನ್ಸರ್ ಕ್ವಶನ್ಸ್. ಸೊ NEP ಅಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಪ್ರಕಾರ ಎಕ್ಸಾಮಿಗೆ ಯಾವ ಥರದಲ್ಲಿ ಕ್ವಶನ್ಸನ್ನು ಡಿಸೈನ್ ಮಾಡ್ತಾರೋ ಅದೇ ಮೆಥಡಲ್ಲಿ ನಾವು ಈ ಥರದ ಎಡಿಷನಲ್ ಕ್ವಶನ್ಸನ್ನು ಮಕ್ಕಳಿಗೆ ಪ್ರಾಕ್ಟೀಸಿಗೆ ಕೊಡ್ತೀವಿ. ಹಾಗೆ ಪ್ರತಿ ಚಾಪ್ಟರ್ ಎಂಡಲ್ಲಿ ಒಂದು QR ಕೋಡ್ ಇರುತ್ತೆ. ಇದನ್ನು ಸ್ಕ್ಯಾನ್ ಮಾಡಿದಾಗ ಒಂದು 30 ಕ್ವಶನ್ಸ್ ಇದು MCQ ಟೆಸ್ಟು ಚಾಪ್ಟರ್ ಇನ್ಮೇಲೆ ಓಪನ್ ಆಗುತ್ತೆ. ಸೊ ಇದೇ ಥರದಲ್ಲಿ ಪ್ರತಿಯೊಂದು ಚಾಪ್ಟರ್ ಅದ್ರ ಮೈಂಡ್ ಮ್ಯಾಪು, ಎಕ್ಸ್ಪ್ಲನೇಷನ್ನು, ಹಾಗೆ ಅದೇ ಥರದಲ್ಲಿ ಕ್ವಶನ್ ಆನ್ಸರ್ ಹೇಳೋದು ನಮಗೆ ಬರ್ತಾ ಹೋಗುತ್ತೆ. ಅದೇ ಈಗ ನಾವು ಮ್ಯಾಥ್ಸ್ ಬುಕ್ ಅಂತ ತಗೊಂಡ್ರೆ ಮ್ಯಾಥ್ಸ್ ಬುಕ್ಕಲ್ಲೂ ಸಹ ಅದೇ ಫಸ್ಟ್ ಟಾಪಿಕ್ ಸೇಮ್ ಇದೆ, ಮೈಂಡ್ ಮ್ಯಾಪ್. ಈ ಟಾಪಿಕ್ ರ್ಯಾಷನಲ್ ನಂಬರ್ಸಲ್ಲಿ ಏನು ನೆನ್ಪಿಟ್ಕೊಳ್ಬೇಕು ಅವ್ರು ಬರುತ್ತೆ. ನಂತರದಲ್ಲಿ ಟೋಟಲ್ ಚಾಪ್ಟರ್ ಎಕ್ಸ್ಪ್ಲನೇಷನ್ ಬರುತ್ತೆ. ಬುಕ್ಕಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಇರುವ ಎಕ್ಸಸೈಸ್ ಕ್ವಶನ್ಸು, ಎಕ್ಸಸೈಸ್ 1.1ನಲ್ಲಿರುವ ಕ್ವಶನ್ಸು, ಅದ್ರ ಮೇಲೆ ಎಡಿಷನಲ್ ಕ್ವಶನ್ಸ್ ಆನ್ 1.1 ಎಕ್ಸಸೈಸ್ ಹೇಳೋದನ್ನು ಕೊಡ್ತೀವಿ. ಸೊ ಇಷ್ಟು ಎಡಿಷನಲ್ ಕ್ವಶನ್ಸನ್ನು ಪ್ರಾಕ್ಟೀಸಿಗೆ ಅಂತ ಅವರಿಗೆ ಕೊಡ್ತೀವಿ. ಅದೇ ನಂತರದಲ್ಲಿ ಸೆಕೆಂಡ್ ಚಾಪ್ಟರ್ ಬರುತ್ತೆ, ಅದರದ್ದು ಎಕ್ಸ್ಪ್ಲನೇಷನ್ನು, ಹಾಗೆ ಅದರ ಮೇಲೆ ಎಕ್ಸಸೈಸ್ ಕ್ವಶನ್ಸ್ ಹೇಳೋದನ್ನು ಪ್ರಾಕ್ಟೀಸಿಗೆ ನಾವು ಕೊಡ್ತಾ ಹೋಗ್ತೀವಿ ಈ ಥರದಲ್ಲಿ. ಹಾಗೆ ಇಲ್ಲೂ ಸಹ ಹಾಗೆ ಪ್ರತಿಯೊಂದು ಚಾಪ್ಟರ್ ನಿಮಗೆ ಎಂಡ್ ಆದಾಗ ಏನಾಗುತ್ತೆ ಆ ಚಾಪ್ಟರ್ ಮೇಲೆ ಟೆಸ್ಟಿಗೆ QR ಕೋಡ್ ಇರುತ್ತೆ. ಇದನ್ನು ಸ್ಕ್ಯಾನ್ ಮಾಡಿಕೊಂಡು ಸೆಲ್ಫ್ ಟೆಸ್ಟ್ ಹೇಳೋದನ್ನು ಮಾಡ್ಕೊಳ್ಬೋದು. ಸೊ ಈ ಥರದಲ್ಲಿ ನಮ್ಮ ಸ್ಮಾರ್ಟ್ ಬುಕ್ ಏನಿದೆ ವಿತ್ ಆಲ್ ವಿಡಿಯೋಸ್ QR ಸ್ಕ್ಯಾನ್ ಮಾಡಿದರೆ ವಿಡಿಯೋ ಮುಖಾಂತರ ನಾವು ನಮ್ಮ ಸಬ್ಜೆಕ್ಟ್ಸನ್ನು ಕಲ್ತ್ಕೊಳ್ಳಿಕ್ಕಿರ್ಬೋದು, ಅಥವಾ ಕ್ವಶನ್ ಆನ್ಸರ್ಸ್ ರಿವೈಸ್ ಮಾಡಲಿಕ್ಕಿರ್ಬೋದು, ಅಥವಾ ಹೋಮ್ವರ್ಕನ್ನು ಮಾಡಲಿಕ್ಕಿರ್ಬೋದು, ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಸೊ ನೋಡಿದ್ರಿ ಅಲ್ವಾ? ಸೊ ಈ ತರದಲ್ಲಿ ನಮ್ಮ ಬುಕ್ ಏನಿದೆ, ಫಿಸಿಕಲ್ ಬುಕ್ ಏನಿದೆ, ಮಕ್ಕಳಿಗೆ ಪಾಠನ ಅರ್ಥ ಮಾಡ್ಕೊಳ್ಲಿಕ್ಕಿರ್ಬೋದು, ಹೋಮ್ವರ್ಕ್ ಮಾಡ್ಲಿಕ್ಕಿರ್ಬೋದು, ಅಥವಾ ಪ್ರಾಕ್ಟೀಸ್ ಕ್ವಶನ್ಸ್ ಅನ್ನ ನೋಡ್ಕೊಳ್ಲಿಕ್ಕಿರ್ಬೋದು, ಹೆಲ್ಪ್ ಆಗುತ್ತೆ. ಬೇರೆ ಬೇರೆ ಹಾಗಾದ್ರೆ ನೆಕ್ಸ್ಟ್ ಬಂದು ನಮ್ಮ ಆ್ಯಪ್ ಯಾವ ತರದಲ್ಲಿ ವರ್ಕ್ ಆಗುತ್ತೆ. ಈಗ ನಾವಲ್ಲಿ ಏನ್ ಹೇಳಿದೆ, ಪ್ರತಿಯೊಂದು QR ಕೋಡ್ ಅನ್ನು ನಾವು ಆ್ಯಪ್ ಮುಖಾಂತರ ಸ್ಕ್ಯಾನ್ ಮಾಡಿದಾಗ ನಮಗೆ ವಿಡಿಯೋ ಎಕ್ಸ್ಪ್ಲನೇಷನ್ ಬರುತ್ತೆ ಅಂತ ಹೇಳಿದೆ ಅಲ್ವಾ? ಹಾಗಾದ್ರೆ ನಮ್ಮ ಆ್ಯಪ್ ಯಾವ ತರದಲ್ಲಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ಇದು ಆಲ್ ಆನ್ ಆಕ್ಟಿವ್ ಅಂತ ಆ್ಯಪ್ ನಾವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನ ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಬೇಕು ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದಾಗೆ ಬುಕ್ಕಲ್ಲಿ ಫಸ್ಟ್ ಪೇಜಲ್ಲಿ ಎಕ್ಸ್ಪ್ಲನೇಷನ್ ಇರುತ್ತೆ. ಸೊ ಇಲ್ಲಿ ನಾವು ಸ್ಕ್ಯಾನ್ ಬಟನ್ ಇದೆ, ಸ್ಕ್ಯಾನ್ ಬಟನ್ ಅನ್ನ ಪ್ರೆಸ್ ಮಾಡಿಕೊಂಡು ಯಾವಾಗ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡ್ತೀವಿ ಅದ್ರದ್ದು ಪರ್ಟಿಕ್ಯುಲರ್ ವಿಡಿಯೋ ಬರುತ್ತೆ. ಇನ್ ಕೇಸ್ ನಮ್ಮ ಕೈಯಲ್ಲಿ ಬುಕ್ ಇಲ್ಲ ಅಂತ ಆದ್ರೆ ನಾವು ಓನ್ಲಿ ಆ್ಯಪ್ ಇದ್ರೆ ಓನ್ಲಿ ಆ್ಯಪಿನ ಮುಖಾಂತರ ಸಹ ನಾವಿಲ್ಲಿ ನಮಗೆ ಯಾವ ಚಾಪ್ಟರ್ ಅನ್ನ ನೋಡ್ಲಿಕ್ಕಿದೆ ಆ ಚಾಪ್ಟರ್ದನ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನೋಡ್ಬೋದು. ಈಗ ಇಲ್ಲಿ ಫಾರ್ ಎಕ್ಸಾಂಪಲ್ ಲೈಟ್ ಅಂತ ಹೇಳುವ ಚಾಪ್ಟರ್ ಇದೆ, ನಾವು ಅದನ್ನ ಸೆಲೆಕ್ಟ್ ಮಾಡಿದ್ವಿ ಅಂತಂದ್ರೆ ಆ ಚಾಪ್ಟರ್ ಅಲ್ಲಿ ಯಾವ್ದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ ಅದನ್ನ ನಾವಿಲ್ಲಿ ನೋಡ್ತೀವಿ. ನಂತರದಲ್ಲಿ ನಾನು ಆಲ್ರೆಡಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದಾಗ ಟೆಕ್ಸ್ಟ್ ಬುಕ್ ಎಕ್ಸಸೈಸ್ ಕ್ವಶನ್ಸ್ ಅಲ್ವಾ. ಸೊ ಇದು ಕ್ಲಿಕ್ ಮಾಡಿದ್ರು ಒಂದೇ, ಅಥವಾ ಬುಕ್ ಅಲ್ಲಿ ಆ QR ಕೋಡ್ ಸ್ಕ್ಯಾನ್ ಮಾಡಿದ್ರು ಸೇಮ್ ವಿಡಿಯೋ ಹೇಳೋದು ನಮಗೆ ಪ್ಲೇ ಆಗತ್ತೆ. ಸೊ ನಂತರದಲ್ಲಿ ಎಡಿಷನಲ್ ಕ್ವಶನ್ಸ್ ಬರುತ್ತೆ, ವೆರಿ ಶಾರ್ಟ್ ಆನ್ಸರ್ ಕ್ವಶನ್ಸ್ ಬರುತ್ತೆ, ಶಾರ್ಟ್ ಆನ್ಸರ್ ಕ್ವಶನ್ಸ್ ಬರುತ್ತೆ, ಲಾಂಗ್ ಆನ್ಸರ್ ಕ್ವಶನ್ಸ್ ಬರುತ್ತೆ, ಲಾಸ್ಟ್ ಅಲ್ಲಿ ನಮಗೆ ಅಸೆಸ್ಮೆಂಟ್ ಹೇಳೋದು ಬರುತ್ತೆ. ಹಾಗೆ ನಾವೊಂದು ಚಾಪ್ಟರ್ ಇದು ಎಕ್ಸ್ಪ್ಲನೇಷನ್ ಅನ್ನ ನೋಡ್ಬೇಕು ಅಂದ್ರೆ ಜಸ್ಟ್ ಆ ಟಾಪಿಕ್ ಮೇಲೆ ಕ್ಲಿಕ್ ಮಾಡಿದಾಗ ಟೀಚರ್ ಬಂದು ಎಕ್ಸ್ಪ್ಲನೇಷನ್ ಸ್ಟಾರ್ಟ್ ಮಾಡ್ತಾರೆ.
So you see that there is complete darkness in this room. What should we do so that we see everything? Yes, of course, we have to switch on the light. You see, the moment we switch on the light, we are able to see everything around us. So the question is, what makes things visible? And the simple answer is light. You see that there is darkness in this room, but the moment light enters the room, you are able to see everything. Hence, we conclude that light makes things visible. ನೋಡಿದ್ವಿ ಅಲ್ವಾ? ಹಾಗೆ ಯಾವ ಟಾಪಿಕ್ ಅನ್ನ ನಾವು ಸೆಲೆಕ್ಟ್ ಮಾಡ್ತೀವಿ, ಟೀಚರ್ ಬಂದು Light ಅದಕ್ಕೆ ಪಾಠ gets ಮಾಡ್ತಾರೆ. reflected. That means it gets bounced back. So this bouncing back of light is called as reflection. So if you see the definition, it says the rays of light falling on an object from a source of light are thrown back from the surface of that object, and this is called as reflection of light. So here you see you have an object in front of a mirror, and whenever we have an object in front of a mirror, there is always an image that is formed inside the mirror. So now let us understand laws of reflection with the help of a ray diagram. So here we have a mirror, that is a plane mirror in front of us. And we are going to incident a ray of light on this mirror. So here you see we have a ray of light which is getting incident towards the mirror. That is the reason it is called as incident ray. Now this point is called as the point of incidence. So you always draw a normal from the point of incidence. What exactly is a normal? A normal is an imaginary perpendicular. An imaginary perpendicular, not an actual line which is present over there. ಸೊ ನೋಡಿದ್ವಲ್ಲ, ಈ ತರದಲ್ಲಿ. ಹಾಗೆ ನಮ್ಗೆ ಯಾವ್ದಾದ್ರು ಒಂದು ಕ್ವಶನ್ ಆನ್ಸರ್ಸಿಗೆ ನಮ್ಗೆ ಆನ್ಸರ್ಸ್ ಬೇಕು ಅಂತಂದ್ರೆ ಜಸ್ಟ್ ಇಲ್ಲಿ ನಾವು ಕ್ವಶನ್ ಅನ್ನ, ಯಾವ ಕ್ವಶನ್ ಇದೆ ಅದನ್ನ ಸೆಲೆಕ್ಟ್ ಮಾಡಿದ್ರೆ ಟೀಚರ್ ಬಂದು ಅದರದ ಆನ್ಸರ್ಸ್ ಪಾರ್ಟ್ ಅನ್ನ ಹೇಳ್ಕೊಡ್ತಾರೆ. So what we need to understand is that light is required so that we see an object, because light falls on the object, gets reflected and enters into our eye, and this is how we are able to see. So if the room is dark, there is no light. Since there is no light, there is no reflection, and since there is no reflection, we cannot see anything. But outside the room, we can obviously see that. So in a dark room, a person cannot see any object. However, outside the room, objects would be visible. Now this is because objects are visible only when light reflected from them enters our eye. So in a dark... ನೋಡಿದೆ ಅಲ್ವಾ? ಸೊ ಈ ಪ್ರಶ್ನೆಗೆ ಈ ಉತ್ತರ ಅಂತ ಡಿಕ್ಟೇಟ್ ಮಾಡಲ್ಲ. ಟೀಚರ್ ಏನ್ ಮಾಡ್ತಾರೆ, ಮೊದಲು ಆ ಕಾನ್ಸೆಪ್ಟ್ ಅನ್ನ ಅವ್ರ ಎಕ್ಸ್ಪ್ಲೇನ್ ಮಾಡಿ ನಂತರದಲ್ಲಿ ಆನ್ಸರ್ಸ್ ಹೇಳೋದು ಡಿಸ್ಪ್ಲೇ ಆಗುತ್ತೆ. ಹಾಗೆ ಅದೇ ತರದಲ್ಲಿ ನಾವಿನ್ನು ಬೇರೆ ಯಾವುದೇ ಚಾಪ್ಟರ್ ಇರ್ಬೋದು, ನಾವು ಇದರಲ್ಲಿ 24/7 ಯಾವುದೇ ಟೈಮಲ್ಲಿ ನಮಗೆ ಯಾವ ಚಾಪ್ಟರ್ ಬೇಕು ಅಂದ್ರೂ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕ್ವಶನ್ ಆನ್ಸರ್ಸ್ ಅನ್ನ ಇದ್ ಮಾಡ್ಬೋದು. ಈಗ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಅಡಿಷನಲ್ ಕ್ವಶನ್ ಗೆ ಆನ್ಸರ್ಸ್ ಅನ್ನ ಕ್ಲಿಕ್ ಮಾಡಿದ್ರೆ ಟೀಚರ್ ಬಂದು ಅದು ಹೇಳಿಕೊಡ್ತಾರೆ. Welcome back. Now let's try to read the questions and find out whether they are true statements or whether they are false. You will do it on your own. I'll just help you out. Alright? Watering the crops is called manuring. Does this sentence make any sense to you? Well, of course no. Why? Because manuring will be adding manure to the soil for the crops to grow, right? So of course it's a false statement. Watering the crop is not called as manuring. Let's move further. Seed drill is used to kill pests and microorganisms. Do you think the seed drill is used for killing the pest, or is it used for sowing the seeds? Of course it's used for sowing the seeds. So of course. ಸೊ ಇಲ್ಲಿ ನೋಡಿದ್ರಿ ಅಲ್ವಾ? ಯಾಕಂದ್ರೆ ಪ್ರತಿಯೊಂದು ಪ್ರಶ್ನೆಗೆ ಇದು ಟ್ರೂ ಅಥವಾ ಫಾಲ್ಸ್ ಅಂತ ಹೇಳೋದ್ರ ಜೊತೆಗೆ ಅವ್ರೇನ್ ಮಾಡ್ತಾರೆ, ಮಕ್ಕಳಿಗೆ ವಿಜುವಲೈಸೇಷನ್ ಆಗಿ ಆ ಪರ್ಟಿಕ್ಯುಲರ್ ಟಾಪಿಕ್ ಏನಿದೆ ಅದನ್ನ ತೋರಿಸಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಗೇನಾಗತ್ತೆ ಅಂದ್ರೆ ಮಕ್ಕಳಿಗೆ ಈ ಟಾಪಿಕ್ ಏನಿದೆ ಅಥವಾ ಚಾಪ್ಟರ್ ಏನಿದೆ ಅದು ಕ್ಲಿಯರ್ ಆಗಿ ಅರ್ಥ ಆಗತ್ತೆ. ಸೊ ದಿಸ್ ಈಸ್ ಹೌ ನಮ್ಮ ಆ್ಯಪ್ ಏನಿದೆ ಅದು ವರ್ಕ್ ಆಗತ್ತೆ. ಸೊ ನಾವು ಆಲ್ರೆಡಿ ಒಂದು ಡೆಮೋ ವಿಡಿಯೋನ ನೋಡಿದ್ವಿ, ಅದು 8th ಕ್ಲಾಸ್ ಇದು. ಹಾಗೆ ಜಸ್ಟ್ ಒಂದು 2 minutes ಆಫ್ 10th ಸ್ಟ್ಯಾಂಡರ್ಡ್ ವಿಡಿಯೋ ಯಾವ ತರದಲ್ಲಿ ನಾವು ಟೀಚ್ ಮಾಡ್ತೀವಿ ಅಂತ ಹೇಳೋದನ್ನ ನೋಡೋಣ.
Hey there, my name is Huzefa and I'm going to take you through this exciting chapter, Reflection of Light at Curved Surfaces. Hey, there's nothing wrong with your screen. This is just to make you understand the importance of light. You understand the importance of light when you don't have it. But the moment you have light, you can see everything around you. So why does this happen? This happens because light is a form of electromagnetic radiation that produces the sensation of vision. What exactly happens? What happens is when light rays fall on an object, for example me, so light falling on me is getting reflected and entering into your eye. And this is how you are able to see me. So now that we know what light exactly is, now let us understand certain properties of light. There are many properties of light. But as of now, we are going to study only 2 properties of light. For the first property, let me switch this torch on. So you just saw, the moment I switched the torch on, there was a beam of light which traveled in a straight line. And this is the first property of light. That is rectilinear propagation. So the word recti means straight, linear means arranged in a line, and propagation means to travel. So rectilinear propagation means light always travels in a straight line. So this was the first property of light. To understand the second property, let me have a plane mirror with me. And I'm going to tilt this torch. So now, what we are going to do is, we are going to switch the torch once again. You just saw that when I switched the torch on, there was a beam of light which went in a particular direction. And it bounced back from the point of incidence. So what is a normal? A normal is an imaginary perpendicular. Of incidence. Now, remember this. Angle of incidence is always the angle between the incident ray and the normal. ನೋಡಿದ್ರಿ ಅಲ್ವಾ? ಸೊ ಈ ಲೈಟಿನ ಬಗ್ಗೆ ನಾನು ನಿಮಗೆ 2 ವಿಡಿಯೋವನ್ನ ತೋರಿಸಿದ್ದೆ. ಫಸ್ಟ್ ಆಪ್ ಅಲ್ಲಿ ಒಂದು ವಿಡಿಯೋ ತೋರಿಸಿದ್ದೆ. ಅಲ್ಲಿ ಕಾರ್ಟೂನ್ ನೆಟ್ವರ್ಕಿನಾಗೆ ಒಂದು ಮಗು ಇತ್ತು, ಒಂದು ಸ್ವಿಚ್ ಆನ್ ಮಾಡಿತ್ತು. ರಿಫ್ಲೆಕ್ಷನ್ ಅಂತ ಹೇಳುವಾಗ ಒಂದು ಕಾರ್ಟೂನ್ ನೆಟ್ವರ್ಕಿನಾಗಿರೋ ಹುಡುಗ ಮಿರರ್ ಫ್ರಂಟ್ ಅಲ್ಲೇ ನಿಂತ್ಕೊಂಡು ರಿಫ್ಲೆಕ್ಷನ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ರು. ಅದೇ ರಿಫ್ಲೆಕ್ಷನ್ ಅನ್ನ ಅದು 8ನೇ ಕ್ಲಾಸ್ ಇದಾಗಿತ್ತು. ಇದು ಏನಾಗಿದೆ 10ನೇ ಕ್ಲಾಸ್ ಇದು ಬರುವಾಗ ಎಷ್ಟು ಟೆಕ್ನಿಕಲಿ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು ನೋಡಿದ್ರ. ಸೊ ದೇರ್ ಇಸ್ ಅ ಡಿಫರೆನ್ಸ್. ಇವನ್ ದ ಟಾಪಿಕ್ ಇಸ್ ಸೇಮ್. 8ನೇ ಕ್ಲಾಸ್ ಮಕ್ಕಳಿಗೆ ಯಾವ ತರದಲ್ಲಿ ಎಷ್ಟು ನಾಲೆಜ್ ಅವರಿಗೆ ಹೇಳಬೇಕು ಆ ತರದಲ್ಲಿ ಟೀಚಿಂಗ್ ಇದೆ. 10ನೇ ಕ್ಲಾಸಿಗೆ ಬಂದಾಗ ಇನ್ನು ಡೆಪ್ತ್ ಆಗಿ ನೋಡ್ಬೋದು. ಹಾಗೆ ನೀವು ಟೀಚರಿನ ಲ್ಯಾಂಗ್ವೇಜ್ ಅಲ್ಲಿ ಸಹ ಡಿಫ್ರೆನ್ಸಸ್ ನೋಡಿರ್ಬೋದು. ಟೀಚರ್ 8ನೇ ಕ್ಲಾಸ್ ವಿಡಿಯೋದಲ್ಲಿ ಯಾವ ತರದಲ್ಲಿ ಮಾತಾಡ್ತಾ ಇದ್ರು, ಅದೇ 10ನೇ ಕ್ಲಾಸಿಗೆ ಬಂದಾಗ ಯಾವ ತರದಲ್ಲಿ ಮಾತಾಡ್ತಾ ಇದ್ರು ಅಂತ. ಯಾಕೆ ಅಂದ್ರೆ ನಾನು ಆಲ್ರೆಡಿ ಹೇಳಿದಾಗೆ ನಮ್ಮ ಟೀಮ್ ಆಫ್ ಎಕ್ಸ್ಪರ್ಟ್ಸ್ ಈ ಪ್ಯಾಕೇಜ್ ಅನ್ನ ಡಿಸೈನ್ ಮಾಡ್ತಾರೆ. ಈಗ ನೋಡಿ, ನಾವು ಚಿಕ್ಕ ಮಕ್ಕಳ ಹತ್ರ ಮಾತಾಡ್ಬೇಕು ಅಂದ್ರೆ ನಾವು ನಿಂತ್ಕೊಂಡು ಮಾತಾಡಲ್ಲ. ಅವ್ರಿಗೊಂದು ಐ ಕಾಂಟ್ಯಾಕ್ಟ್ ಆಗ್ಬೇಕಂದ್ರೆ ನಾವೇನ್ ಮಾಡ್ತೀವಿ, ಕುತ್ಕೊಂಡು ಮಾತಾಡ್ತೀವಿ. ಇಲ್ಲದಿದ್ರೆ ಮಕ್ಕಳನ್ನ ನಮ್ಮ ಕೈಯಲ್ಲಿ ಎತ್ಕೊಂಡು ಮಾತಾಡ್ತೀವಿ. ಅದೇ ನಾವು ಒಂದು ಹಿರಿಯರ ಹತ್ರ ಮಾತಾಡುವಾಗ ಏನ್ ಮಾಡ್ತೀವಿ, ಅವರ ಕೆಳಗಡೆ ಕುತ್ಕೊಂಡು ಮಾತಾಡ್ತೀವಿ. ಅದೇ ನಾವು ಫ್ರೆಂಡ್ಸ್ ಎಲ್ಲ ಇರುವಾಗ ಒಟ್ಟು ನಮಗೆ ಹೇಗ್ ಬೇಕೋ ಹಾಗೆ ನಾವು ಕುತ್ಕೊಂಡು ಮಾತಾಡ್ತೀವಿ. ಅಂದ್ರೆ ಡಿಪೆಂಡಿಂಗ್ ಆನ್ ವಿತ್ ಹೂಮ್ ವಿ ಆರ್ ಕಮ್ಯುನಿಕೇಟಿಂಗ್, ವಿ ಆರ್ ಚೇಂಜಿಂಗ್ ಅವರ್ ಸೆಲ್ಫ್. ನಾವೇ ಇರ್ಬೋದು, ಮಕ್ಕಳ ಹತ್ರ ಒಂಥರ ಮಾತಾಡ್ತೀವಿ, ಹಿರಿಯರ ಹತ್ರ ಒಂಥರ ಮಾತಾಡ್ತೀವಿ, ಫ್ರೆಂಡ್ಸ್ ಹತ್ರ ಒಂಥರ ಮಾತಾಡ್ತೀವಿ. ಯಾಕೆ? ನನಗೆ ಅವ್ರ ಜೊತೆಗೆ ಕನೆಕ್ಟ್ ಆಗ್ಬೇಕು, ಒಂದು ಬಾಂಡಿಂಗ್ ಚೆನ್ನಾಗ್ ಆಗ್ಬೇಕು, ಅಥವಾ ನಮ್ದೊಂದು ರಿಲೇಶನ್ ಚೆನ್ನಾಗ್ ಆಗ್ಬೇಕು, ಅಥವಾ ಒಂದು ಮೆಸೇಜ್ ಪಾಸಿಂಗ್ ಏನಿದೆ ಅದು ಕರೆಕ್ಟ್ ಆಗಿ ಆಗ್ಬೇಕು ಅಂತ. ಅದನ್ನೇ ನಾವಿಲ್ಲಿ ಮಾಡ್ತೀವಿ. ಸೊ ನಮ್ಮ ಕಾನ್ಸೆಪ್ಟ್ ಅಲ್ಲಿ ಸ್ಟೂಡೆಂಟ್ ಓರಿಯೆಂಟೆಡ್ ಟೀಚಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಐ ಲೆವೆಲ್ ಟೀಚಿಂಗ್ ಅಂದ್ರೆ ಯಾವ ಕ್ಲಾಸಿನ ಮಕ್ಕಳಿಗೆ ನಾನು ಯಾವ ತರದಲ್ಲಿ ಎಷ್ಟು ಡೆಪ್ತ್ ಅಲ್ಲಿ ಯಾವ ತರದ ಆನಿಮೇಷನ್ ಅನ್ನು ತೋರಿಸಿ ಎಕ್ಸ್ಪ್ಲೇನ್ ಮಾಡಬೇಕು. ಅಲ್ಲಿ ಏನಾಗಿತ್ತು, 8ನೇ ಕ್ಲಾಸಿಗೆ ಮಾಡುವಾಗ ಮಗುವೆ ಸ್ವಿಚ್ ಆನ್ ಮಾಡ್ತಾ ಇತ್ತು, ಕಾರ್ಟೂನ್ ನೆಟ್ವರ್ಕ್ ಇತ್ತು, ಮಿರರ್ ಅಲ್ಲಿ ಮಗು ಕಾರ್ಟೂನ್ ನೆಟ್ವರ್ಕ್ ಅದ್ರದ್ದು ಇಮೇಜ್ ಅನ್ನ ನೋಡ್ತಾ ಇತ್ತು. ಅದೇ 10th ಬಂದಾಗ ನಾವು ವಿ ಆರ್ ಟೋಟಲಿ ಟಾಕಿಂಗ್ ಇನ್ ಅ ಸೈಂಟಿಫಿಕ್ ವೇ. ಸೊ ದಿಸ್ ಇಸ್ ವಾಟ್ ಇಸ್ ದ ಟೀಚಿಂಗ್ ಮೆಥಡ್ ವಿ ಹ್ಯಾವ್ ಅಪ್ಲೈಡ್. ಯಾಕಂದ್ರೆ ಯಾವ ತರದಲ್ಲಿ ನಾವು ಇದನ್ನ ಡಿಸೈನ್ ಮಾಡಿದೀವಿ ಅಂತ. ಯೂಶುವಲ್ ಸ್ಕೂಲ್ಸ್ ಅಲ್ಲಿ ಏನಾಗತ್ತೆ ಅಂದ್ರೆ ಎಲ್ಲ ಕ್ಲಾಸಿಗೂ ಒಂದೇ ತರದಲ್ಲಿ ಟೀಚಿಂಗ್ ಹೋಗುತ್ತೆ. ಇಲ್ಲಿ ಏನ್ ಮಾಡ್ತೀವಿ, ಮಕ್ಕಳ ಲೆವೆಲ್ ಪ್ರಕಾರ ಅವರಿಗೆ ಯಾವ ತರದಲ್ಲಿ ಹೇಳಬೇಕು, ಅದೇ ನಾವು ಸ್ಟೂಡೆಂಟ್ ಓರಿಯೆಂಟೆಡ್ ಟೀಚಿಂಗ್ ಮಾಡಿದಾಗ ಏನಾಗತ್ತೆ ಅಂದ್ರೆ ಅವರ ಕೆಪಾಸಿಟಿ ಪ್ರಕಾರ ಅವರಿಗೆ ಅರ್ಥ ಆಗುವಾಗ ನಾವು ಯಾವಾಗ ಎಕ್ಸ್ಪ್ಲೇನ್ ಮಾಡ್ತೀವಿ, ಮಕ್ಕಳು ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡು ಅವರಿಗೆ ಓದ್ಲಿಕ್ಕೆ ಹೆಲ್ಪ್ ಆಗತ್ತೆ.
ಹಾಗೆ ನಾನು ಆಲ್ರೆಡಿ ನಿಮಗೆ ಫಸ್ಟ್ ವಿಡಿಯೋದಲ್ಲಿ ತೋರಿಸಿದ ಹಾಗೆ ಪ್ರತಿ ಚಾಪ್ಟರ್ ಎಂಡಲ್ಲಿ ಒಂದು QR ಕೋಡ್ ಇರುತ್ತೆ. ಇದನ್ನ ಸ್ಕ್ಯಾನ್ ಮಾಡಿದಾಗ ಏನಾಗುತ್ತೆ, ಈ ಚಾಪ್ಟರ್ ಇನ್ ಮೇಲೆ ಒಂದು 30 ಮಾರ್ಕ್ಸ್ ಇದು ನಮಗೆ ಕ್ವಶನ್ಸ್ ಓಪನ್ ಆಗುತ್ತೆ. ಓಕೆನಾ? ಸೊ ಆ್ಯಪಲ್ಲೇ ಮಕ್ಕಳು ಏನ್ ಮಾಡ್ತಾರೆ, ಆ ಕ್ವಶನ್ಸಿಗೆ ಆನ್ಸರ್ಸ್ ಅನ್ನ ಬರೀತಾ ಹೋಗ್ತಾರೆ. ಬರ್ದ ಮೇಲೆ ಇಮಿಡಿಯೇಟ್ ಆಗಿ ನಮಗೆ ಅದರದ್ದು ರಿಪೋರ್ಟ್ ಸಿಗತ್ತೆ. ಸೊ ಯಾವ ತರದಲ್ಲಿ ನಮ್ದು ಟೆಸ್ಟ್ ಇದು ರಿಪೋರ್ಟ್ ಸಿಗತ್ತೆ ಅಂತ ಹೇಳೋದನ್ನ ನೋಡೋಣ. ಇಲ್ಲಿ ಆಲ್ರೆಡಿ ನಾನೊಂದು ಟೆಸ್ಟ್ ಅನ್ನ ಬರ್ದಿದ್ದೆ, ಅದ್ರದ್ದು ರಿಪೋರ್ಟ್ ಯಾವ ತರದಲ್ಲಿ ಕಾಣುತ್ತೆ ಅಂತ ತೋರಿಸ್ತೀನಿ. ಆಬ್ವಿಯಸ್ಲಿ ನಾನು 8ನೇ ಕ್ಲಾಸ್ ಕಲಿತು ತುಂಬಾ ವರ್ಷ ಆಯಿತು, ನನಗೆ ನೆನಪಿಲ್ಲ, ಬ್ಲೈಂಡ್ ಆಗಿ ಕೆಲವೊಂದು ಆನ್ಸರ್ಸ್ ಅನ್ನ ಕೊಟ್ಟಿದ್ದೀನಿ. ಸೊ ಯಾವಾಗ ಸ್ಟೂಡೆಂಟ್ ಒಂದು ನನ್ನ ಚಾಪ್ಟರ್ ಕಂಪ್ಲೀಟ್ ಆಯ್ತು ಅಂತ ಟೆಸ್ಟ್ ಬರೀತಾರೆ, ಇಲ್ಲಿ ಬರುತ್ತೆ 1 ಆನ್ಸರ್ ಕರೆಕ್ಟ್, 2 ಆರ್ ಇನ್ಕರೆಕ್ಟ್ ಅಂಡ್ 27 ಆನ್ಸರ್ಸ್ ಐ ಹ್ಯಾವ್ ಸ್ಕಿಪ್ಡ್. ಯಾಕಂದ್ರೆ ನನಗೆ ಗೊತ್ತಿಲ್ಲ, ಹಾಗಾಗಿ ನಾನು ಸ್ಕಿಪ್ ಮಾಡಿದೆ. ಸೊ ಯಾವ ಕ್ವಶನಿಗೆ ನಾವು ಕರೆಕ್ಟ್ ಆನ್ಸರ್ ಬರ್ದಿರ್ತೀವಿ, ಇಲ್ಲಿ ಗ್ರೀನ್ ಟಿಕ್ ಬರುತ್ತೆ. ಸೊ ಯಾವ ಕ್ವಶನಿಗೆ ನಾನು ರಾಂಗ್ ಬರ್ದಿರ್ತೀನಿ ಅಥವಾ ಯಾವ ಕ್ವಶನಿಗೆ ನಾನು ಸ್ಕಿಪ್ ಮಾಡಿರ್ತೀನಿ, ಇಲ್ಲಿ ಬರುತ್ತೆ ನನ್ನ ಆನ್ಸರ್ ಪ್ಲೋ ಅಂಡ್ ಹಾರ್ವೆಸ್ಟಿಂಗ್ ಅಂತ ಕೊಟ್ಟಿದ್ದೆ, ಆದ್ರೆ ಕರೆಕ್ಟ್ ಆನ್ಸರ್ ಏನಾಗಿತ್ತು, ಸೋವಿಂಗ್ ಅಂಡ್ ಇರಿಗೇಷನ್ ಆಗಿತ್ತು. ಹಾಗಾದ್ರೆ ಇಲ್ಲಿ ನೀನ್ ಬರ್ದಿದ್ದು ಇದು ಕರೆಕ್ಟ್ ಅಂತ ಹೇಳೋದಲ್ಲ, ನಾನು ಈ ಪ್ರಶ್ನೆಗೆ ತಪ್ಪುತ್ತರ ಬರ್ದಿದ್ದೀನಿ ಅಂದ್ರೆ ನನಗೆ ಆ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂತ ಅರ್ಥ. ಯಾಕಂದ್ರೆ ನನ್ನ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಕರೆಕ್ಟ್ ಆನ್ಸರ್ ಬರೀತಿದ್ದೆ ಅಲ್ವಾ. ಹಾಗಾಗಿ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಈ ವ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಟೀಚರ್ ಬಂದು ಆ ಕಾನ್ಸೆಪ್ಟ್ ಅನ್ನ ನಮಗೆ ಎಕ್ಸ್ಪ್ಲೇನ್ mixing the layers of the soil. So the nutritive layer of the soils that are trapped below will be brought above, and the plants are going to get these nutrients develop properly. So that might decrease our agricultural production, right? It's a very, very important step. What we are basically trying to do is we are trying to turn the soil and loosen it. There are many, many reasons for doing so. Let's have a look at these reasons over here. ಹೀಗೆ ನಾವು ಯಾವ ಕ್ವಶನ್ ಸ್ಕಿಪ್ ಮಾಡಿರ್ತೀವಿ, ನಮಗೆ ಸ್ಕಿಪ್ ಮಾಡಿದೀವಿ ಅಂದ್ರೆ ಏನು, ನನಗೆ ಆನ್ಸರ್ ಗೊತ್ತಿಲ್ಲ ಅಂತ ನಾನು ಅದನ್ನ ಸ್ಕಿಪ್ ಮಾಡಿರ್ತೀನಿ. ಆಗ ಏನ್ ಮಾಡ್ತೀವಿ, ಅಲ್ಲೂ ಸಹ ಹಾಗೆ ಅದಕ್ಕೆ ವ್ಯೂ ಅನ್ನ ಕ್ಲಿಕ್ ಮಾಡಿದಾಗ ಟೀಚರ್ ಬಂದು ಏನ್ ಮಾಡ್ತಾರೆ, ಆ ಕಾನ್ಸೆಪ್ಟ್ Fertilizers. ಎಕ್ಸ್ಪ್ಲೇನ್ We'll see now that the main role of the soil is to provide water, obviously, and to provide minerals, okay, nutrients, so that the plant can grow properly. Addition of manure, an open pit. Why is it dumped into an open pit? Because inside the soil there are a lot of microorganisms, and these microorganisms are excessive growth of algae inside the water bodies that will damage the local ecosystems. So that is why we need to. ನೋಡಿದ್ರಿ ಅಲ್ವಾ. ಸೊ ಈ ತರದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಪ್ರತಿಯೊಂದು ಕ್ವಶನ್ ರಾಂಗ್ ಬರ್ತಿದ್ದಕ್ಕೆ ಕ್ಲಿಯರ್ ಆಗಿ ಮಕ್ಕಳಿಗೆ ಎಕ್ಸ್ಪ್ಲನೇಷನ್ ಅನ್ನು ಕೊಟ್ಟಾಗ ವಿ ಆರ್ ಕರೆಕ್ಟಿಂಗ್ ದಮ್ ಇಮಿಡಿಯೇಟ್ಲಿ. ಸೊ ಇದು ಏನಾಗತ್ತೆ ಅಂದ್ರೆ ಅವರಿಗೆ ಸಬ್ಜೆಕ್ಟ್ ಅನ್ನ ನೆನ್ಪಿಟ್ಕೊಂಡು ನೆಕ್ಸ್ಟ್ ಎಕ್ಸಾಮ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗತ್ತೆ. ಹಾಗೆ ನಾವು ನೋಡಿದ್ವಿ ಇದು ಯಾವ ತರದಲ್ಲಿ ಅಸೆಸ್ಮೆಂಟ್ ವರ್ಕ್ ಆಗತ್ತೆ ಅಂತ ಸಹ ನಾವಿಲ್ಲಿ ನೋಡಿದ್ವಿ. ನೆಕ್ಸ್ಟ್ ಬಂದು ಕ್ವಿಜ್. ಸೊ ಇದು ನಾವು ಗೇಮಿಫೈಯಿಂಗ್ ದ ಎಜುಕೇಶನ್ ಅಂತ ಹೇಳ್ತೀವಿ. ಸೊ ಪ್ರತಿ ಚಾಪ್ಟರ್ ಇನ್ ಮೇಲೆ ಮ್ಯಾಥ್ಸ್ ಮತ್ತೆ ಸೈನ್ಸ್ ಇನ್ ಮೇಲೆ ನಾವು ಮಕ್ಕಳಿಗೆ ಕ್ವಿಜ್ ಅನ್ನ ಕಂಡಕ್ಟ್ ಮಾಡ್ತೀವಿ. ಸೊ ಕ್ವಿಜ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅವರಿಗೆ ಒಂದು ಸ್ಕಾಲರ್ಶಿಪ್ ಅಂತೇಳಿ ಕ್ಯಾಶ್ ಪ್ರೈಸ್ ಅನ್ನ ಕೊಡ್ತೀವಿ. ಅದೇ ತರದಲ್ಲಿ ನಾನು ಕ್ವಿಜ್ಗೆ ಆನ್ಸರ್ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ಇಲ್ಲಿ 2 ಕಾರಣಕ್ಕೆ ನಾನು ಆನ್ಸರ್ ಮಾಡಲ್ಲ. ಒಂದು, ನನಗೆ ಉತ್ತರನೇ ಗೊತ್ತಿರ್ಲಿಲ್ಲ. ಸೆಕೆಂಡ್, ಗೊತ್ತಿತ್ತು ಆದ್ರೆ ನನಗೆ 1 ಮಿನಿಟ್ ಅಲ್ಲಿ ಆನ್ಸರ್ ಮಾಡ್ಲಿಕ್ಕೆ ಗೊತ್ತಿಲ್ಲ. ಇಲ್ಲಿ ಏನ್ ಮಾಡ್ತಾರೆ, ನನಗೆ ಗೊತ್ತಿಲ್ಲ, ಆನ್ಸರೇ ಗೊತ್ತಿಲ್ಲ ಅಂತಂದ್ರೆ ಕ್ವಿಜ್ ಅಲ್ಲಿ ಕೇಳಿದ ಪ್ರತಿಯೊಂದು ಕ್ವಶನ್ ಆನ್ಸರ್ ಅನ್ನ ಟೀಚರ್ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಥವಾ ನಾನು ಸ್ಪೀಡ್ ಇಲ್ಲ ಅಂತೇಳಿ ನನಗೆ ಆನ್ಸರ್ ಕೊಡೋ ತನಕ ಟೈಮ್ ಆಗಿದೆ ಅಂತಂದ್ರೆ ರಿಪೀಟೆಡ್ ಆಗಿ ನಾನು ಕ್ವಿಜ್ ಅನ್ನ ಅಟೆಂಡ್ ಆಗ್ತಾ ಬರೋ, ಯಾಕಂದ್ರೆ ವೀಕ್ಲಿ 2 to 4 ಕ್ವಿಜ್ ಇರುತ್ತೆ. ರಿಪೀಟೆಡ್ ಆಗಿ ಅಟೆಂಡ್ ಆಗ್ತಾ ಬಂದಾಗ ಏನಾಗತ್ತೆ ಅಂದ್ರೆ ನಮ್ಮ ಮೈಂಡ್ ಶಾರ್ಪ್ ಆಗತ್ತೆ, ನಮ್ಮ ಬ್ರೈನ್ ಶಾರ್ಪ್ ಆಗತ್ತೆ, ನಮ್ಮ ಫಾಸ್ಟ್ ಅನಾಲಿಸಿಸ್ ಜಾಸ್ತಿ ಆಗತ್ತೆ. ಈಗ ಇಲ್ಲಿ ನೋಡ್ಬೋದು, ಈ ಕ್ವಿಜ್ ಅಲ್ಲಿ ಯಾರೀಗ ಫಸ್ಟ್ ಸುಹಾ ಹಲೀಮಾ ಅಂತ ನಾವು ನೋಡ್ತಾ ಇದ್ದೀವಿ, ನಮ್ಮ ಎಡ್ಯುಟೆಕ್ ಕ್ವಿಜ್ ಅಲ್ಲಿ ಫಸ್ಟ್ ಬಂದಿದ್ಲು. ವೆರಿ ಗ್ಲಾಡ್ ದಟ್ ಶಿ ಹಸ್ ಸ್ಕೋರ್ಡ್ 3rd ರ್ಯಾಂಕ್ ಇನ್ ದ 10th ಕ್ಲಾಸ್ ಅಂತ ಹೇಳ್ತೀವಿ. ಹಾಗೆ ಮನಿಷ್ಕಾ ಅಂತಿದ್ದಾರೆ, ಶಿ ಹಾಸ್ ಆಲ್ಸೋ ಸ್ಕೋರ್ಡ್ ಅ ವೆರಿ ಗುಡ್ ಮಾರ್ಕ್ಸ್. ಬೇರೆ ಬೇರೆ ಏರಿಯಾದವ್ರು ಇದ್ದಾರೆ ನೋಡಿ, ಮಂಗಳೂರವ್ರು ಇದ್ದಾರೆ, ಮೂಡುಬಿದ್ರೆ ಅವರು ಇದ್ದಾರೆ, ಹೊಸಪೇಟೆ ಅವರು ಇದ್ದಾರೆ. ಇದು ಈ ಸ್ಟೂಡೆಂಟ್ ಬಂದು ಒಡಿಸಾ ಸ್ಟೂಡೆಂಟ್. ಆಲ್ ಓವರ್ ದಿ ಇಂಡಿಯಾದಿಂದ ಸ್ಟೂಡೆಂಟ್ಸ್ ಕ್ವಿಜ್ ಅಲ್ಲಿ ಅಟೆಂಡ್ ಆಗ್ತಾರೆ. ಕ್ವಿಜ್ಗೆ ಯಾವಾಗ ಮಕ್ಕಳು ಅಟೆಂಡ್ ಆಗ್ತಾ ಬರ್ತಾರೆ ಅವ್ರದ್ದು ಫಾಸ್ಟ್ ಅನಾಲಿಸಿಸ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾದ್ರೆ ನಮ್ಮ ಕ್ವಿಜ್ ಯಾವ ತರದಲ್ಲಿ ವರ್ಕ್ ಆಗತ್ತೆ, ಜಸ್ಟ್ ಒಂದು 2 minutes ಇದೊಂದು ವಿಡಿಯೋನ ತೋರಿಸ್ತೀನಿ. ನಾನು ಹೇಳಿದೆ ಗೇಮಿಫೈಯಿಂಗ್ ದ ಎಜುಕೇಶನ್ ಅಂತ ಹೇಳಿದೆ ಅಲ್ವಾ. ಸೊ ಯಾವ ತರದಲ್ಲಿ ಕ್ವಿಜ್ ವರ್ಕ್ ಆಗತ್ತೆ ಅಂತ ಹೇಳೋದನ್ನ ನೋಡೋಣ.
आंसर नहीं दे पाया है, प्रणव और क्षितिश, ये 3 लोग आंसर नहीं दे पाए हैं वजह से। क्लिक किया था, ओके ओके ओके, ठीक है। कितना कम हुआ है? कम कितना हुआ है? तो जिसमें ज्यादा कम हुआ है वो हमारा करेक्ट ऑप्शन होगा। ओके, तो चलो इधर मेरे को बता सकता है कोई कितना कम हुआ है फर्स्ट केस के अंदर? 10। बाप रे, ओके। हाँ, जो हमारा ऑप्शन था वो था 14 डिग्रीज टू 4 डिग्रीज, बराबर। नंबर कौन है? 4। -4 + 2, आंसर बोलो कितना हो जाएगा? 6। ಸೊ ಈ ತರದಲ್ಲಿ ಮಕ್ಕಳ ಆನ್ಸರ್ಸ್ ಮಾಡಿದ್ಮೇಲೆ ಪ್ರತಿಯೊಂದು ಆನ್ಸರ್ ಅನ್ನ ಲೈವ್ ಆಗಿ ಟೀಚರ್ ಏನ್ ಮಾಡ್ತಾರೆ, ಅದಕ್ಕೆ ಎಕ್ಸ್ಪ್ಲನೇಷನ್ ಹೇಳೋದನ್ನ ಕೊಡ್ತಾರೆ. ಈ ಕ್ವಿಜ್ ಮಾತ್ರ ಯಾವ ಟೈಮ್ ಇರುತ್ತೆ ಅದೇ ಟೈಮಿಗೆ ಮಕ್ಕಳು ಅಟೆಂಡ್ ಆಗ್ಬೇಕಾಗತ್ತೆ. ಚಾಪ್ಟರ್ ಎಕ್ಸ್ಪ್ಲನೇಷನ್ ಇರ್ಬೋದು, ಕ್ವಶನ್ ಆನ್ಸರ್ ಎಕ್ಸ್ಪ್ಲನೇಷನ್ ಇರ್ಬೋದು, ಅಥವಾ ಚಾಪ್ಟರ್ ಎಂಡಿನ ಅಸೆಸ್ಮೆಂಟ್ ಇರ್ಬೋದು. ಯಾವುದೇ ಟೈಮಲ್ಲಿ ಎನಿ ಟೈಮ್ ವೆನ್ ಎವರ್ ದ ಕಿಡ್ ವಾಂಟ್ಸ್, ಎಷ್ಟು ಸಲ ಬೇಕಾದ್ರೂ ಫಾರ್ವರ್ಡ್ ಮಾಡಿ ನೋಡ್ಬೋದು, ರಿವೈಂಡ್ ಮಾಡಿ ನೋಡ್ಬೋದು. ಎನಿ ನಂಬರ್ ಆಫ್ ಟೈಮ್, ಒಂದು ವರ್ಷದಲ್ಲಿ ಯಾವುದೇ ಕ್ಲಾಸು ಯಾವುದೇ ವಿಡಿಯೋನಾದ್ರೂ ಎಷ್ಟು ಸಲ ಬೇಕಾದ್ರೂ ಮಕ್ಕಳು ನೋಡಿ ಕಲೀಲಿಕ್ಕೆ ನಮ್ಗೆ ಇದರಲ್ಲಿ ಅವಕಾಶ ಇದೆ. ಈಗ ನಾನು ಆಲ್ರೆಡಿ ಹೇಳಿದಾಗೆ ತುಂಬಾ ಜನ ಮಕ್ಕಳು ಏನು ಎಡ್ಯುಟೆಕ್ ಪ್ಯಾಕೇಜ್ ಅನ್ನ ತಗೊಂಡಿದ್ದಾರೆ, ಒಂದು ಒಳ್ಳೆ ಸಾಧನೆಯನ್ನ ಮಾಡಿದ್ದಾರೆ 10th ಸ್ಟ್ಯಾಂಡರ್ಡ್ ಅಲ್ಲಿ. ಹಾಗೆಂತ ಎಲ್ಲ ಕ್ಲಾಸ್ ಅವರು ಮಾಡಿದ್ದಾರೆ, ಆದ್ರೆ 10th ಸ್ಟ್ಯಾಂಡರ್ಡ್ ಅವ್ರು ಏನು ಒಂದು ರ್ಯಾಂಕ್ ಅನ್ನ ತಗೊಂಡು ಸಾಧನೆಯನ್ನ ಮಾಡಿದ್ದಾರೆ, ಅವ್ರದ್ದೊಂದು ಸಣ್ಣ ವಿಡಿಯೋವನ್ನ ನಾವು ಮಾಡಿದ್ದೇವೆ ಅವರಿಗೊಂದು ಆನರ್ ಮಾಡ್ಲಿಕ್ಕೆ ಅಂತ ಹೇಳಿ. ಜಸ್ಟ್ ನಾವು ಅದನ್ನು ನೋಡ್ಬೋದು. ಒಂದ್ ನಿಮಿಷ, ಅದು ಬರ್ತಾ ಇಲ್ಲ. The strength inside us, brave and bold. Through all the trials, we've reached the goal. Our dreams are the treasures we proudly hold. This is our time, our moment to shine. The future is bright, the world is divine. Together we stand in this grand design. The dreams we hold will always align. The lessons we've learned, the bonds we've made, the love and guidance that never fade. With every challenge we're unafraid, for in our hearts the foundations laid. This is our time, our moment to shine. The future is bright, the world is divine. Together we stand in this grand design. The dreams we hold will always align. Through every storm, through every fight, we found our way, we've seen the light. Now we are ready to take new flight, with hearts on fire, burning bright. This is our time, our moment to shine. The future is bright, the world is... ನೋಡಿದ್ರಿ ಅಲ್ವಾ? ಸೊ ಇಲ್ಲಿ ಏನಿದೆ ಅಂದ್ರೆ, ಈ ಪ್ರತಿಯೊಬ್ಬರು ಮಕ್ಕಳು ಕೇವಲ ಮಾರ್ಕ್ಸ್ ಅನ್ನ ಬೈ ಹಾರ್ಟ್ ಮಾಡಿ ತಗೊಳ್ಳಿಲ್ಲ, ಸಬ್ಜೆಕ್ಟ್ ಅನ್ನ ಅರ್ಥ ಮಾಡ್ಕೊಂಡು ಸ್ಕೋರ್ ಮಾಡಿದ್ದಾರೆ. ಅಂದ್ರೆ ಮಾರ್ಕ್ಸ್ ಈಸ್ ಸ್ಕೋರ್ಡ್ ಅಲಾಂಗ್ ವಿತ್ ದ ನಾಲೆಜ್ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಪ್ಯಾಕೇಜ್ ಅನ್ನ ನಾವು ತಗೊಳ್ಬೇಕು ಅಂದ್ರೆ ಯಾವ ತರದಲ್ಲಿ ರೇಟ್ ಇದೆ? ಫಸ್ಟ್ ಸ್ಟ್ಯಾಂಡರ್ಡ್ ಟು 8th ಸ್ಟ್ಯಾಂಡರ್ಡ್ ವರೆಗೆ 7,999 ಫಾರ್ 1 ಇಯರ್ ಇರುತ್ತೆ. 9th ಮತ್ತೆ 10th ಬಂದು 14,999 ಫಾರ್ 1 ಇಯರ್ ಇರುತ್ತೆ.
ಸೊ ಯಾಕೆ 8th ವರೆಗೆ ಮತ್ತೆ 9th ಗೆ ಡಿಫ್ರೆನ್ಸ್ ಅಂದ್ರೆ ನಾನು ಸಿಂಪ್ಲಿ ನಿಮ್ಗೆ ಒಂದು ವಿಡಿಯೋದಲ್ಲಿ ಡಿಫ್ರೆನ್ಸಸ್ ಅನ್ನ ತೋರಿಸಿದ್ದೆ. ನಂಬರ್ ಆಫ್ ಬುಕ್ಸ್ ಇರ್ಬೋದು, ನಂಬರ್ ಆಫ್ ಕ್ವಶನ್ಸ್ ಇರ್ಬೋದು, ನಂಬರ್ ಆಫ್ ಕ್ವಿಸಸ್ ಇರ್ಬೋದು, ಅದನ್ನ ನಾವು 9th ಮತ್ತೆ 10th ಮಕ್ಕಳಿಗೆ ಬಂದಾಗ ಸ್ವಲ್ಪ ಜಾಸ್ತಿ ಕೊಡ್ತೀವಿ ಆಸ್ ಕಂಪೇರ್ಡ್ ಟು 8th ಕ್ಲಾಸ್ ಸ್ಟೂಡೆಂಟ್ಸ್. ಹಾಗಾದ್ರೆ ನಿಮ್ಗೆ ಇದು 8,000 ಕಾಸ್ಟ್ಲಿ ಅಂತ ಅನ್ಸ್ಬೋದು. ನಾವು ಒಂದು ದಿನಕ್ಕೆ ಲೆಕ್ಕ ಹಾಕಿದ್ರೆ ಪರ್ ಡೇ ನಮಗೆ 11 rupees ಮಾತ್ರ ಬೀಳತ್ತೆ. ಅದ್ರ ಜೊತೆಗೆ ನಮಗೆ ವೇದಿಕ್ ಮ್ಯಾಥ್ಸ್ ಡಿಜಿಟಲ್ ಕೋರ್ಸಸ್ ಫ್ರೀ ಸಿಗತ್ತೆ. ಎವ್ರಿ ವೀಕ್ ಕ್ವಿಜ್ ಮಕ್ಕಳಿಗೆ ಫ್ರೀ ಆಗಿ ಸಿಗತ್ತೆ. ಹಾಗಾಗಿ ನಾವು ಹೊರಗಡೆ ಒಂದು ಮಕ್ಕಳನ್ನ ಟ್ಯೂಷನಿಗೆ ಕಳಿಸ್ತೀವಿ ಅಂದ್ರೆ ನಮ್ಮ ಪೆಟ್ರೋಲ್ ಚಾರ್ಜ್ ಇರ್ಬೋದು, ಆಟೋ ಚಾರ್ಜ್ ಇರ್ಬೋದು, ಆಬ್ವಿಯಸ್ಲಿ 11 ರೂಪಾಯಿ ಇಂಕಿಂತ ಜಾಸ್ತಿನೇ ಆಗತ್ತೆ. ಹಾಗಾದ್ರೆ ಒಂದು ದಿನಕ್ಕೆ ನಾವು 11 ರೂಪಾಯಿ ಬೀಳತ್ತೆ ಅಂದ್ರೆ ಎಷ್ಟು ಸಲ ಮಕ್ಕಳು ವಿಡಿಯೋನ ನೋಡ್ಬೋದು, ಎಷ್ಟು ಸಮಯ ನೋಡ್ಬೋದು? 24/7 365 ಡೇಸ್ ಸಹ ಮಕ್ಕಳು ಇದರಿಂದ ನಮಗೆ ಕಲೀಲಿಕ್ಕೆ ಅವಕಾಶ ಇದೆ. ಅದೇ ತರದಲ್ಲಿ 9th ಮತ್ತೆ 10th ಕಾಸ್ಟ್ ಕಂಪ್ಯಾರಿಸನ್. ಹಾಗೆ ಅದರ್ ಜನರಲ್ ಆರ್ ಯೂನಿವರ್ಸಲ್ ಕೋರ್ಸಸ್ ಅಂತ ಯಾವ್ದು ಹೇಳಿದ್ದೆ, ಸೊ ಇದು ಸಹ ಹಾಗೆ 7,999 ವ್ಯಾಲಿಡಿಟಿ ಇಸ್ ಫಾರ್ 1.5 year. ಅಂದ್ರೆ 1.5 ವರ್ಷದಲ್ಲಿ ನಾವು ಫ್ರೀ ಇರುವಾಗ ನಮಗೆ ಬೇಕಾದಾಗ ನಾವು ಸಬ್ಜೆಕ್ಟ್ ಅನ್ನ ಕಲೀಲಿಕ್ಕೆ ಅವಕಾಶ ಇದೆ. ಇಲ್ಲಿ ಸ್ಪೋಕನ್ ಇಂಗ್ಲಿಷ್ ಅಥವಾ MS ಆಫೀಸ್ ಬೇಸಿಕ್ ಕೋರ್ಸಿನ ಜೊತೆಗೆ ಕೆಲವೊಂದು ಫ್ರೀ ಡಿಜಿಟಲ್ ಕೋರ್ಸಸ್ ಅನ್ನು ಸಹ ನಾವು ಕೊಡ್ತಾ ಇದ್ದೀವಿ. ಅಕೌಂಟಿಂಗ್ ಇರ್ಬೋದು, ಇಂಟರ್ವ್ಯೂ ಸ್ಕಿಲ್ಸ್, ಫೋಟೋಶಾಪ್, ಇದೆಲ್ಲ ಫ್ರೀ ಡಿಜಿಟಲ್ ಕೋರ್ಸಸ್ ಕೊಡ್ತಾ ಇದ್ದೀವಿ. ಇದನ್ನು ಸಹ ನಾನು ಪರ್ ಡೇಗೆ ಲೆಕ್ಕ ಹಾಕಿದ್ರೆ 15 ರೂಪಾಯಿ ಪರ್ ಡೇ ನಮಗೆ ಬೀಳುತ್ತೆ ಫಾರ್ ಆಲ್ ದೀಸ್ ಕೋರ್ಸಸ್ ಅಂತ ಹೇಳ್ತೀವಿ. ಹಾಗಾಗಿ ಹೊರಗಡೆ ಹೋಗಿ ನಾನು ಒಂದು ಕಾಫಿ ಕುಡಿತೀನಿ ಅಂದ್ರೂ 15-20 ರೂಪಾಯಿ ಕೊಡ್ಬೇಕಾಗತ್ತೆ. ದಿನಕ್ಕೆ ಕುಡಿಯುವ ಒಂದು ಕಾಫಿಯನ್ನ ನಾನು ಕಡಿಮೆ ಮಾಡ್ಕೊಂಡ್ರೆ ಐ ಕ್ಯಾನ್ ಅಪ್ಗ್ರೇಡ್ ಮೈ ಸೆಲ್ಫ್ ಆರ್ ಐ ಕ್ಯಾನ್ ಇಕ್ವಿಪ್ ಮೈ ಸೆಲ್ಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇದೇ ತರದಲ್ಲಿ ಇನ್ನೊಂದು ಕೋರ್ಸ್ ಇದೆ, ಅಡ್ವಾನ್ಸ್ಡ್ ಎಕ್ಸೆಲ್. ಅದಕ್ಕೆ ಫ್ರೀ ಡಿಜಿಟಲ್ ಆಕ್ಸೆಸ್ ಅನ್ನು ನಾವು ಅಕೌಂಟಿಂಗ್ ಮತ್ತೆ ಟ್ಯಾಲಿ ಪ್ರೈಮ್ ಇದು ಫ್ರೀ ಡಿಜಿಟಲ್ ಕೋರ್ಸಸ್ ಅನ್ನ ಕೊಡ್ತೀವಿ. ಹೀಗೆ ನಮ್ದು ಯಾವುದೇ ಕೋರ್ಸಸ್ ಅನ್ನು ನೋಡಿದ್ರು ಮ್ಯಾಕ್ಸ್ ಟು ಮ್ಯಾಕ್ಸ್ 20 ರೂಪೀಸ್ ಪರ್ ಡೇ ನಮ್ಮ ಕೋರ್ಸ್ ಇದು ವ್ಯಾಲ್ಯೂ ನಿಮಗೆ ಜಾಸ್ತಿ ಆಗಲ್ಲ. ಸೊ ಆಲ್ ಟುಗೆದರ್ ಮಕ್ಕಳಿಗೆ ಏನ್ ಮಾಡ್ತೀವಿ, ಮಾರ್ಕ್ಸ್ ಅನ್ನ ಕಡಿಮೆ ಜಾಸ್ತಿ ಸ್ಕೋರ್ ಮಾಡೋದ್ರ ಜೊತೆಗೆ ಸ್ಟ್ರೆಸ್ ಫ್ರೀ ಆಗಿ ಅವರಿಗೆ ಯಾವಾಗ ಬೇಕು ಆವಾಗ ಅವರಿಗೆ ಕನ್ವೀನಿಯಂಟ್ ಟೈಮ್ ಅಲ್ಲಿ ಎಷ್ಟು ಸಲ ಬೇಕಾದ್ರೆ ಅಷ್ಟು ಸಲ ಕ್ವಶನ್ ಆನ್ಸರ್ ವಿಡಿಯೋ ನೋಡ್ಬೇಕಾ, ಚಾಪ್ಟರ್ ವಿಡಿಯೋ ನೋಡ್ಬೇಕಾ, ಟೆಸ್ಟ್ ಬರೀಬೇಕಾ, ಕಂಫರ್ಟೇಬಲ್ ಆಗಿ ಮಕ್ಕಳು ಅಂತ ಓದ್ಲಿಕ್ಕೆ ನಮ್ದು ಏನಿದೆ ಅಂದ್ರೆ ಒಂದು ನಾಲೆಜ್ ಅನ್ನು ನಮ್ಮ ನಾಲೆಜ್ ಅಪ್ಗ್ರೇಡ್ ಮಾಡ್ಕೊಳ್ಳಿಕ್ಕೆ 10 ರೂಪಾಯಿ 15 ರೂಪಾಯಿ ಪರ್ ಡೇ ಇಸ್ ನಾಟ್ ಅ ಬಿಗ್ ಕಾಸ್ಟ್. ಸೊ ವಾಟ್ ವಿ ಆರ್ ಟೆಲಿಂಗ್ ಇಸ್ ವಿ ಆರ್ ಗಿವಿಂಗ್ ಅ ಕ್ವಾಲಿಟಿ ಎಜುಕೇಶನ್ ಅಟ್ ದ ಅಫೋರ್ಡೆಬಲ್ ಪ್ರೈಸ್ ಅಂತ ಹೇಳ್ತೀವಿ. ಯಾಕೆ ಇದರಲ್ಲಿ ಕ್ವಾಲಿಟಿ ಎಜುಕೇಶನ್ ಇದು ನಮಗೆ ಡಿಫ್ರೆನ್ಸ್ ಬರುತ್ತೆ ಅಂತಂದ್ರೆ, ನೋಡಿ ಮಕ್ಕಳು 3 ತರದಲ್ಲಿ ಓದ್ತಾರೆ. ಯಾರು ಬೈಹಾಟ ಮಾಡಿ ಓದ್ತಾರೆ ಅವನಿಗೆ ಒಂದು ಇದು ರಾತ್ರಿ ಅಂತ ಹೇಳ್ತಾರೆ. ರಾತ್ರಿ ಅಂದ್ರೆ ಅವನಿಗೆ ಏನಂತ ಗೊತ್ತಿಲ್ಲ, ಅವನೇನ್ ಮಾಡ್ತಾನೆ, ಜಸ್ಟ್ ರಾತ್ರಿ ಅಂತ ಭಯಪಟ್ಟ ಮಾಡಿ ಬರೀತಾನೆ. ಯಾರಿಗೆ ನಾವು ವಿಜುವಲೈಸ್ ಆಗಿ ತೋರಿಸ್ತೀವಿ, ನೈಟ್ ಲುಕ್ಸ್ ಲೈಕ್ ದಿಸ್. ಸೊ ವೆನ್ ಎವರ್ ದ ಸ್ಟೂಡೆಂಟ್ ಇಸ್ ರೈಟಿಂಗ್ ನೈಟ್, ಶಿ ಇಮ್ಯಾಜಿನ್ಸ್ ಹರ್ ಇನ್ ಮೈಂಡ್ ಹೌ ದ ನೈಟ್ ಲುಕ್ಸ್, ಅಥವಾ ರಾತ್ರಿ ಹೇಗಿರುತ್ತೆ ಅಂತ. ಹಾಗೆ ಮಕ್ಕಳು ಈ ಕ್ವಿಜ್ ಇದೆಲ್ಲ ಅಟೆಂಡ್ ಆಗಿ ಇನೋವೇಟಿವ್ ಆಗಿ ಯಾವಾಗ ಥಿಂಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಥವಾ ಈ ವಿಡಿಯೋ ಮುಖಾಂತರ ಯಾವಾಗ ಅವರು ಬೇರೆ ಬೇರೆ ಆಸ್ಪೆಕ್ಟ್ಸ್ ಅಲ್ಲಿ ಅಥವಾ ಎಕ್ಸ್ಪ್ಲನೇಷನ್ ಅನ್ನ ನೋಡ್ತಾ ಹೋಗ್ತಾರೆ, ಅವ್ರೇನ್ ಮಾಡ್ತಾರೆ, ಅವರು ಒಂದು ಇನೋವೇಟಿವ್ ಒಂದು ಲರ್ನರ್ ಆಗಿ ಕನ್ವರ್ಟ್ ಆಗ್ತಾರೆ. ಒಂದು ಸ್ಟೂಡೆಂಟ್ ಯಾರಿದ್ದಾರೆ, ದ ಸ್ಟೂಡೆಂಟ್ ವಿಲ್ ಸ್ಟಾರ್ಟ್ ಥಿಂಕಿಂಗ್ ಇನ್ ಇನೋವೇಟಿವ್, ಜಸ್ಟ್ ನಾಟ್ ಟು ಥಿಂಕ್ ದಟ್ ನೈಟ್ ರಾತ್ರಿ ಅಂತ ಅಲ್ಲ, ವಾಟ್ ಆಲ್ ಐ ಕ್ಯಾನ್ ಡೂ, ಅಥವಾ ನನಗೆ ಯಾವ ತರದಲ್ಲಿ ನಾವು ಇನ್ನೊಂದು ವೇದಲ್ಲಿ ಯಾವ ತರದಲ್ಲಿ ನೋಡ್ಬೋದು. ನೈಟ್ ಅಂದ್ರೆ ನಮಗೆ ಚಂದ್ರ ಕಾಣ್ತಾನೆ, ನಕ್ಷತ್ರ ಕಾಣುತ್ತೆ, ಹಾಗೆ ಅಂದ್ರೆ ಇನೋವೇಟಿವ್ ವೇದಲ್ಲಿ ಮಕ್ಳು ಏನ್ ಮಾಡ್ತಾರೆ, ಥಿಂಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ನಾನು ನಾರ್ಮಲ್ ಆಗಿ ಏನ್ ಹೇಳ್ತೀನಿ ಅಂದ್ರೆ, ಮಕ್ಕಳಿಗೆ ಎಕ್ಸಾಮ್ ಟೆನ್ಷನ್ ಇರ್ಬೋದು, ರಿವಿಷನ್ ಟೆನ್ಷನ್ ಇರ್ಬೋದು, ಸಬ್ಜೆಕ್ಟ್ ಅರ್ಥ ಆಗಿಲ್ಲ ಅಂತ ಇರ್ಬೋದು, ಅಥವಾ ನಾನು ಕ್ಲಾಸಿಗೆ ಹೋಗ್ಲಿಕ್ಕೆ ಆಗಿಲ್ಲ ಅಂತ ಇರ್ಬೋದು, ಯಾವುದೇ ರೀತಿಯ ಟೆನ್ಷನ್ ಇಲ್ಲದೆ ಹ್ಯಾಪಿಯಾಗಿ ಸ್ಟ್ರೆಸ್ ಫ್ರೀ ಆಗಿ ನಗುತ್ತಾ ಆಡ್ತಾ ಒಂದು ಎಜುಕೇಶನ್ ಅನ್ನ ತಗೊಳ್ಳಿಕ್ಕೆ ನಮ್ಮ ಫಿಜಿಟಲ್ ಕಾನ್ಸೆಪ್ಟ್ ನಮಗೆ ಹೆಲ್ಪ್ ಆಗ್ಲಿಕ್ಕಿದೆ. ಈಗ ನೋಡ್ಬೋದು, ವಿದೌಟ್ ಎಡ್ಯುಟೆಕ್ ಸ್ಟೂಡೆಂಟ್ಸ್ ಅಲ್ಲಿ ಪೇರೆಂಟ್ಸಿಗೆ ಟೆನ್ಷನ್, ಮಕ್ಕಳಿಗೆ ಟೆನ್ಷನ್, ಸಬ್ಜೆಕ್ಟ್ ಅರ್ಥ ಆಗಲ್ಲ, ಟ್ಯೂಷನಿಗೆ ಬಿಡಬೇಕು, ಕರ್ಕೊಂಡು ಬರಬೇಕು, ಟೀಚರ್ ಕಲ್ಸಿದ್ ನನಗೆ ಅರ್ಥ ಆಗ್ಲಿಲ್ಲ, ಟೀಚರ್ ಇವತ್ತು ಪಾಠ ಮಾಡುವಾಗ ನಾನು ನಿದ್ದೆ ಮಾಡ್ತಾ ಇದ್ದೆ, ಟೀಚರ್ ಪಾಠ ಮಾಡಾಗ ಇವತ್ತು ಸಂಜೆ IPL ಮ್ಯಾಚ್ ಇತ್ತು, ಯಾರು ಗೆಲ್ತಾರಂತ ವಿಚಾರ ಮಾಡ್ತಾ ಇದ್ದೆ, ಟೀಚರ್ ಪಾಠ ಮಾಡಿದ್ ನನ್ನ ತಲೆಗೆ ಹೋಗಿಲ್ಲ. ಇದೆಲ್ಲದ ಮಕ್ಕಳ ಮೈಂಡ್ ಅಲ್ಲಿ ರನ್ ಆಗ್ತಾ ಇರುತ್ತೆ. ಆದ್ರೆ ಯಾವಾಗ ಎಡ್ಯುಟೆಕ್ ಅನ್ನ ಯೂಸ್ ಮಾಡ್ತಾರೆ, ಹ್ಯಾಪಿಯಾಗಿ ಫ್ರೀ ಮೈಂಡೆಡ್ ಆಗಿ ಈಸಿಯಾಗಿ ಅವರು ಲರ್ನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ನಾವು ಇಟ್ ಈಸ್ ಯುವರ್ ಟರ್ನ್ ಟು ಡಿಸೈಡ್. ಸೊ ನಮ್ಮ ಮಕ್ಕಳಿಗೆ ಯಾವ ತರದ ಎಜುಕೇಶನ್ ಅನ್ನ ಕೊಡ್ಬೇಕು, ಅವರಿಗೆ ಬೇಕಾದಾಗೆ ಓದ್ಲಿಕ್ಕೆ ಕೊಡ್ಬೇಕಾ, ಅಥವಾ ನಾವು ಪ್ರೆಷರೈಸ್ ಮಾಡಿ ಅವರಿಗೆ ಸ್ಟಡಿ ಮಾಡ್ಬೇಕಾ, ಮಕ್ಕಳು ಮಾರ್ಕ್ಸ್ ಸ್ಕೋರ್ ಮಾಡೋದು ಮಾತ್ರ ಇಂಪಾರ್ಟೆಂಟಾ, ಅಥವಾ ನಾಲೆಜ್ ತಗೊಂಡು ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡೋದು ಇಂಪಾರ್ಟೆಂಟಾ ಹೇಳೋದನ್ನ ನಾವು ನಮ್ಮ ಮಕ್ಕಳ ಸಲುವಾಗಿ ಡಿಸೈಡ್ ಮಾಡ್ಬೇಕಾಗತ್ತೆ. ಈಗ ನೆಕ್ಸ್ಟ್ ಬಂದು ಕ್ವಿಜ್ ಟೈಮ್. ಸೊ ಇಲ್ಲಿ ಏನ್ ಮಾಡ್ತೀವಿ, ವಿ ಆಸ್ಕ್ ಒನ್ ಕ್ವಶನ್ ಫಾರ್ ಅ ಸ್ಟೂಡೆಂಟ್. ಯಾರು
ಸ್ಟೂಡೆಂಟ್ಸ್ ಎಲ್ಲರೂ ನಿಮ್ಮ ವಿಡಿಯೋವನ್ನು ಆನ್ ಮಾಡ್ಕೊಳ್ಬೇಕಾಗತ್ತೆ. ಕೇಳಿದ ಕ್ವಶನ್ಸಿಗೆ ಕೇಳಿದ ಕ್ವಶನ್ಸಿಗೆ ಯಾವ ಸ್ಟೂಡೆಂಟು ವಿಡಿಯೋ ಅನ್ನ ಆನ್ ಮಾಡಿಕೊಂಡು ಫಸ್ಟ್ ಆನ್ಸರ್ ಅನ್ನ ಕೊಡ್ತಾರೆ ಅವರಿಗೆ ನಾವು ಒಂದು ಪ್ರೈಸ್ ಮನಿ ಹೇಳೋದನ್ನ ಕೊಡ್ತೀವಿ. ಸೊ ಬಿಫೋರ್ ಐ ಆಸ್ಕ್ ದ ಕ್ವಶನ್, ಇಲ್ಲಿ ಇರುವ ಪ್ರತಿಯೊಂದು ಸ್ಟೂಡೆಂಟಿಗೂ ನೀವು ನಿಮ್ಮ ವಿಡಿಯೋವನ್ನ ಆನ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನೀವು ಯಾರ್ಯಾರು ಸ್ಟೂಡೆಂಟ್ಸ್ ಇದ್ದೀರಾ ಚಾಟ್ ಬಾಕ್ಸ್ ಅಲ್ಲಿ ನಿಮ್ಮ ಹೆಸರು ಎಸ್ ಅಂತ ಟೈಪ್ ಮಾಡಿ. ನಾನು ಯಾರಿಗೂ ಅನ್ಮ್ಯೂಟ್ ಆಪ್ಷನ್ ಕೊಟ್ಟಿಲ್ಲ. ಕ್ವಶನ್ ಕೇಳಿದ್ಮೇಲೆ ಅನ್ಮ್ಯೂಟ್ ಆಪ್ಷನ್ ಅನ್ನ ಕೊಡ್ತೀನಿ. ಸ್ಟೂಡೆಂಟ್ಸ್ ಯಾರ್ಯಾರು ಇದ್ದೀರಿ ಎಲ್ಲರೂ ನಿಮ್ಮ ವಿಡಿಯೋವನ್ನು ಆನ್ ಮಾಡ್ಕೊಳ್ಳಿ. ಸುಹಾಸ್ ಸರ್ ಜಸ್ಟ್ ಅಬ್ಸರ್ವ್ ಮಾಡಿ ಯಾರು ಫಸ್ಟ್ ಆನ್ಸರ್ ಮಾಡ್ತಾರೆ ಅಂತ. ಸುಹಾಸ್ ಸರ್ ಅಂಡ್ ಹರೀಶ್ ಸರ್. ಓಕೆ ಮ್ಯಾಮ್. ಓಕೆ ಓಕೆ ಸ್ಟೂಡೆಂಟ್ಸ್, ಆರ್ ಯು ರೆಡಿ? ಸ್ಟೂಡೆಂಟ್ಸ್ ಎಲ್ಲ ರೆಡಿ ಇದ್ದೀರಾ? Shall I ask the question? Yes. So let me ask questions for the day. EduTech package works as learner-centered teaching, personalized teaching, student-oriented teaching, all the above. ಈ 4ರಲ್ಲಿ ಎಡುಟೆಕ್ ಪ್ಯಾಕೇಜು ಯಾವ ತರದಲ್ಲಿ ವರ್ಕ್ ಆಗತ್ತೆ? ರಿಪೀಟ್ ಮಾಡ್ತೀನಿ. ಎಡುಟೆಕ್ ಪ್ಯಾಕೇಜ್ ವರ್ಕ್ ಆಸ್ ಲರ್ನರ್ ಸೆಂಟರ್ಡ್ ಟೀಚಿಂಗ್, ಪರ್ಸನಲೈಸ್ಡ್ ಟೀಚಿಂಗ್, ಸ್ಟೂಡೆಂಟ್ ಓರಿಯೆಂಟೆಡ್ ಟೀಚಿಂಗ್, ಆಲ್ ದ ಎಬೋವ್. ಈ 4ರಲ್ಲಿ ಯಾವುದು ಕರೆಕ್ಟ್ ಉತ್ತರ? All the above. All the above. ಹೇಳಿದ್ಯಾರು? All the above. ಫಸ್ಟ್ ಹೇಳಿದ್ಯಾರು ಸರ್? ಅಬ್ಸರ್ವ್ ಮಾಡಿದ್ರಾ? ಸೊ ಸರ್ ಇಲ್ಲ, ಬರ್ಲಿಲ್ಲ, ನಂಗೆ ಸ್ಕ್ರೀನ್ ಬರ್ಲಿಲ್ಲ. ಅಯ್ಯೋ, ಹ್ಯಾಂಡ್ ರೈಸ್ ಮಾಡಿದ್ರೆ ಒಳ್ಳೇದು. ಅದು ಯಂಗ್ ಹುಡುಗ ಆಲ್ ದ ಎಬೋ ಅಂತ ವಯಸ್ಸೆಲ್ಲ ಐಡೆಂಟಿಫೈ ಮಾಡ್ಬೇಕಾಗತ್ತೆ. ಮತ್ತೊಂದ್ಸರಿ ಮಾತಾಡಕ್ ಹೇಳಿ. ರೇನ್ಬೋ ಅಂತ ಇತ್ತು, ರೇನ್ಬೋ ಅಂತ ಇತ್ತ? ಯಾರು ವಿಡಿಯೋ ಆನ್ ಮಾಡಿದ್ರ ಅವರು? ಪ್ರಾಬ್ಲಮ್. All the above. ವಿಡಿಯೋ ಆನ್ ಮಾಡಿರ್ಬೇಕು. ಮ್ಯಾಮ್ ನಮ್ ವಿಡಿಯೋ ಆನ್ ಇತ್ತು ಮ್ಯಾಮ್. ಅನುಪಮ. ಓಕೆ ಓಕೆ ಫೈನ್. ಐ ಥಿಂಕ್ ಇಟ್ಸ್ ಅನುಪಮ. ಅನುಪಮ. ಎಸ್. ಎಸ್. ಅನುಪಮ, ನಿಮ್ಮ ಹೆಸರು ಮತ್ತೆ ಸ್ಟೂಡೆಂಟ್ ಅಂತ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರಾ ನೀವು? ಎಸ್ ಎಸ್. ಓಕೆ, ಸೊ ಟುಡೇಸ್ ಕ್ವಿಜ್ ವಿನ್ನರ್ ಈಸ್ ಅನುಪಮ. ಸೊ ನಿಮ್ಮ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಹೇಳ್ಬೋದಾ? ನೀವು ಯಾವ ಸ್ಕೂಲಲ್ಲಿ ಓದ್ತೀರಾ, ಯಾವ ಕ್ಲಾಸಲ್ಲಿ ಓದ್ತೀರಾ, ಎಲ್ಲಿಂದ ಬಂದಿದ್ದೀರಾ ಕ್ವಿಜ್ಗೆ ಅಂತ? ಸ್ಕೂಲ್. ನಿಮ್ಮ ಫುಲ್ ಹೆಸರು ಹೇಳಿ, ಯಾವ ಸ್ಕೂಲ್ ಹೇಳಿ, ಯಾವ ಕ್ಲಾಸ್ ಅಂತ ಹೇಳಿ, ಯಾವ ಊರಿಂದ ಅಂತ ಹೇಳಿ. ನನ್ನ ಹೆಸರು ಸಿದ್ದೇಶ್ವರಿ ಕಲ್ಯಾಣ್ ಮಠ್. ನಾನು JSS ಸ್ಕೂಲ್ ಹುಬ್ಳಿಯಲ್ಲಿ ಓದ್ತೀನಿ. ಓಕೆ, 7th ಸ್ಟ್ಯಾಂಡರ್ಡ್. 7th ಸ್ಟ್ಯಾಂಡರ್ಡ್. ಓಕೆ, ಇವತ್ತಿನ ಈ ಪ್ರಾಡಕ್ಟ್ ಇದು ಎಕ್ಸ್ಪ್ಲನೇಷನ್ ಹೇಗೆ ಅನಿಸ್ತು ನಿನಗೆ? ಚೆನ್ನಾಗಿ ಅನಿಸ್ತು. ಚೆನ್ನಾಗಿ ಅನಿಸ್ತಾ? ಓಕೆ, ಸೊ ಯು ಹ್ಯಾವ್ ಒನ್ ದ ಕ್ವಿಜ್. ಇದು ಪ್ರೈಸ್ ಮನಿ ಏನಿದೆ ಅದನ್ನ ನೀವು ವಿನ್ ಆಗಿದ್ದೀರಾ. ಸೊ ಐ ವಿಲ್ ಬಿ ಟ್ರಾನ್ಸ್ಫರಿಂಗ್ ದ ಕ್ವಿಜ್ ಅಮೌಂಟ್ ಮನಿ ಟು ಯು. ಥ್ಯಾಂಕ್ ಯು ಮ್ಯಾಮ್. Just can you tell the GPay number of your father? 9844. Just a minute. 9844 98 98 65 65 77 77. ಅನುಪಮ ಕಲ್ಯಾಣ್ ಮಠ ಹೆಸರು. ಅನು ಕೆ ಅಂತ ಬಂತು. ಯಾ. ಬಂತಾ?
ಪುಟ ಬಂತ ನೋಡು. ಗೂಗಲ್ ಪೇ, ಜಿಪೇ. ಜಿಪೇಲಿ 500 ರುಪೀಸ್ ಏನಿದೆ ಇವತ್ತಿದು ಕ್ವಿಜ್ ವಿನ್ನರ್ ಆಗಿದ್ದ ಕಲ್ಯಾಣ್ಪುರ್ ಅವರಿಗೆ ಟ್ರಾನ್ಸ್ಫರ್ ಮಾಡಿದ್ದಾನೆ. ಅಂಡ್ ಐ ಥ್ಯಾಂಕ್ ಹಾರ್ಟ್ಲಿ ಯು. congratulate you. Very well done. Thank you. Okay, Thank let's you, madam. go back. Yes, welcome. So, heartily congratulations to you. Thank you, madam. Yes. ಸೊ ಇವತ್ತಿನ ಈ ಝೂಮ್ ಅಲ್ಲಿ ಯಾರಾದ್ರೂ ಟೀಚರ್ಸ್ ಅಟೆಂಡ್ ಆದವರಿದ್ದೀರಾ? ಜಸ್ಟ್ ವಿಡಿಯೋ ಆನ್ ಮಾಡಬಹುದು. ಟೀಚರ್ಸ್ ಯಾರಾದ್ರೂ ಅಟೆಂಡ್ ಆಗಿದ್ದೀರಾ? ಎನಿ ಟೀಚರ್ ಹೂ ಇಸ್ ಇನ್ ದ ಝೂಮ್ ಟುಡೇ? Yes, I attended. Srinivas. Yes, sir. Yes, madam, I attended. Yeah. Srinivas. ಶ್ರೀನಿವಾಸ್. ಓಕೆ, ಶ್ರೀನಿವಾಸ್ ಸರ್, ನಿಮ್ಗೆ ಏನ್ ಅನಿಸ್ತು ಈ ಪ್ಯಾಕೇಜಿನ ಬಗ್ಗೆ? ಈಗ ಟೀಚರ್ ಹೌ ಇದು ವಿಜುವಲಿ ಮತ್ತು ಆಡಿಯಲ್ ಇಂದ ಜ್ಞಾನಾತ್ಮಕ ವಲಯ ಮತ್ತು ಅವರ ಈ ತಿಳುವಳಿಕೆಗೆ ಮತ್ತೆ ಈ ಸೈಕೋಮೋಟರ್ ಸ್ಕಿಲ್ ಡೆವಲಪ್ಗೆ ಅನುಕೂಲ ಆಗಿದೆ, ಮಕ್ಕಳಿಗೆ ಅನುಕೂಲ ಆಗ್ತದೆ. ಸೊ ಇದು ನೀವು ಫಿಸಿಕಲಿ ಮತ್ತು ಡಿಜಿಟಲಿ ಇದು ಫಿಜಿಟೆಕ್ ಅಂತ ಮಾಡಿರೋದ್ರಿಂದ ಭೌತಿಕ ಮತ್ತು ಅವರ ತಿಳುವಳಿಕೆ ಮಟ್ಟಿಗೆ ಎರಡೂ ಮೇಳೈಸಿ ಮಾಡಿರೋದು ಆಗಿರೋದ್ರಿಂದ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗ್ತದೆ. ಎಸ್ ಸರ್. ಸೊ ತಾವು ಎಲ್ಲಿಂದ ಸರ್? ಯಾವ ಸ್ಕೂಲು? ನಿಮಗೆ ಇಂಟ್ರೊಡಕ್ಷನ್ ಹೇಳ್ಬೋದಾ ಸರ್? ನಾನು ಶ್ರೀನಿವಾಸ್ ಬಿಕೆ ಅಂತೇಳಿ, ನಾನು ಮ್ಯಾಥಮೆಟಿಕ್ಸ್ ಟೀಚರು. ಓಕೆ, ಯಾವ ಊರಿಂದ ಸರ್? ತಮ್ದು ಊರು? ನಮ್ದು ಊರು ಬಾರ್ನ್ ಅಂಡ್ ಬ್ರಾಟ್ ಅಪ್ ಇನ್ ಗುಲ್ಬರ್ಗ, ಸೆಟಲ್ಡ್ ಇನ್ ಹುಬ್ಳಿ, ವರ್ಕಿಂಗ್ at Bangalore. Okay, sir. Very good. Good to know. Good to know. So any other? Bhavya madam? ಗುಡ್ ಈವ್ನಿಂಗ್ ಮ್ಯಾಮ್. Good evening. ಪ್ರಾಡಕ್ಟ್ ತುಂಬಾನೇ ಚೆನ್ನಾಗಿದೆ. ಬೀಯಿಂಗ್ ಎ ಟೀಚರ್ ಆಗಿ ಮತ್ತು ಸ್ಟೂಡೆಂಟ್ಸ್ಗೆ ಏನು ಯೂಸ್ಫುಲ್ ಇದೆ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಸ್ಟೂಡೆಂಟ್ಸ್ ಯಾವಕ್ಕೂ ಆ ಲೆವೆಲ್ ಅಲ್ಲಿ ಇದೆ. ಈಗ ಸಪೋಸ್ ನಾವು ಕೂಡ ಒಂದು ಡೌಟ್ಸ್ ಏನೇ ಒಂದು ಸಬ್ಜೆಕ್ಟ್ ಬಗ್ಗೆ ಅಥವಾ ಕಾನ್ಸೆಪ್ಟ್ ಬಗ್ಗೆ ಡೌಟ್ ಬಂದ್ರೆ ನಾವು ಈ ಮೊದಲು ಏನ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ವಿ ಅಥವಾ ಯೂಟ್ಯೂಬ್ ಅಲ್ಲಿ ನಾವು ಸರ್ಚ್ ಮಾಡ್ತಾ ಇದ್ವಿ. ಸೊ ನಮಗೆ ಆ ಕಾನ್ಸೆಪ್ಟ್ಗೆ ಬೇಕಾದ ಪರ್ಟಿಕ್ಯುಲರ್ ಆನ್ಸರ್ ನಮಗೆ ಅಲ್ಲಿ ಸಿಗ್ತಾ ಇರಲಿಲ್ಲ. ಸೊ ಡಿಫ್ರೆಂಟ್ ಟೈಪ್ ಅಲ್ಲಿ ನಮಗೆ ಆನ್ಸರ್ ಸಿಗ್ತಾ ಇತ್ತು. ಸೊ ಎಡ್ಯುಟೆಕ್ ನಮ್ಗೆ ಏನಾಗ್ತಿದೆ, ಕಾನ್ಸೆಪ್ಟ್ ಅನ್ನ ನಾವು ಕೂಡ ಏನು 100% ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಆಗ್ತದೆ. ಏನಿದೆ ಆ ಮೆಥಡ್ ಅನ್ನ ಇನ್ನಷ್ಟು ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅದೊಂದು. ಮತ್ತೆ ಡೇ ಬೈ ಡೇ ನಮ್ಮ ಸ್ಕಿಲ್ಸ್ ಏನಿದೆ, ಒಂದು ಟೀಚಿಂಗ್ ಸ್ಕಿಲ್ಸ್ ಆಗಿರ್ಬೋದು ಅಥವಾ ನಾವೊಂದು ಮೆಥಡ್ ಏನಿದೆ ಅದನ್ನ ಚೇಂಜ್ ಮಾಡ್ಲಿಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಮ್ಯಾಮ್. Yes, ma'am. Thank you. Thank you very much. Thank you for sharing your information, ma'am. ಓಕೆ, ಸೊ ನೀವೆಲ್ಲರೂ ಈ 1 hour ನಿಮ್ಮ ಟೈಮ್ ಏನ್ ಕೊಟ್ಕೊಂಡು ಇವತ್ತಿನ ಮೀಟಿಂಗಿಗೆ ಕುತ್ಕೊಂಡಿದ್ದೀರಾ, ಎಲ್ಲರಿಗೂ ಧನ್ಯವಾದನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಗೆ ಈ ಕಾನ್ಸೆಪ್ಟ್ ಇಷ್ಟ ಆಯ್ತು ಅಥವಾ ನಿಮ್ಮ ಮಕ್ಕಳಿಗೆ ಪೇರೆಂಟ್ ಅಟೆಂಡ್ ಆಗಿದ್ದಿದ್ರೆ ನಿಮ್ಮ ಮಕ್ಕಳಿಗೆ ನೀವು ಇದ್ರ ಬಗ್ಗೆ ಒಂದು ಜಾಸ್ತಿ ಇನ್ಫಾರ್ಮೇಶನ್ಸ್ ಅನ್ನ ತಗೊಳ್ಬೇಕು ಅಂದ್ರೆ ಇವತ್ತಿನ ನಿಮ್ಮ ಮೀಟಿಂಗಿಗೆ ಯಾರು ನಿಮ್ಮನ್ನ ಇನ್ವೈಟ್ ಮಾಡಿದ್ದಾರೆ ಅವರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅದೇ ತರದಲ್ಲಿ ನಿಮಗೆ ಇನ್ಕೆ ಸ್ಕೂಲಿಗೆ ಹೋಗುವ ಮಕ್ಕಳು ಇಲ್ಲ ಅಂತಂದ್ರು ನಿಮ್ಮ ಪರಿಚಯದಲ್ಲಿ, ನಿಮ್ಮ ನೆರೆಹೊರೆಯಲ್ಲಿ ಅಥವಾ ನಿಮ್ಮ ರಿಲೇಟಿವ್ಸ್ ಅಲ್ಲಿ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಅಲ್ಲಿ ಇರ್ಬೋದು, ಯಾವ ಸ್ಟೂಡೆಂಟ್ ಒಂದು ಎಜುಕೇಶನ್ ಮಾಡ್ಲಿಕ್ಕೆ ಒಂದು ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅಥವಾ ಒಂದು ಕಾಲೇಜಿಗೆ ಹೋಗುವ ಸ್ಟೂಡೆಂಟ್ ಅವನ ಸ್ಕಿಲ್ಸ್ ಡೆವಲಪ್ಮೆಂಟ್ಗೆ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಸೊ ಈ ತರದವರಿಗೆ ಸಹ ನಾವೊಂದು ರೆಫರ್ ಮಾಡೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಶೇರಿಂಗ್ ದ ನಾಲೆಜ್ ಏನಿದೆ ಆಲ್ವೇಸ್ ವಿಲ್ ಇನ್ಕ್ರೀಸ್ ಅವರ್ ನಾಲೆಜ್ ಅಂತ ಹೇಳ್ತೀವಿ. ಯಾಕಂದ್ರೆ ದುಡ್ಡನ್ನ ಹಂಚಿದ್ರೆ ಖಾಲಿ ಆಗತ್ತಂತೆ, ನಾಲೆಜ್ ಅನ್ನ ಹಂಚಿದ್ರೆ ಜಾಸ್ತಿ ಆಗತ್ತಂತೆ. ಸೊ ಈ ತರದ ಒಂದು ಒಳ್ಳೆ ಕಾನ್ಸೆಪ್ಟ್ ಅಂದ್ರೆ ಮಕ್ಕಳಿಗೆ ಒಂದು ಈಸಿಯಾಗಿ ಓದ್ಲಿಕ್ಕೆ ಅಥವಾ ಒಂದು ಸ್ಟೂಡೆಂಟ್ ಅಲ್ಲಿ ಅವರ ಸ್ಕಿಲ್ ಅನ್ನ ಡೆವಲಪ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅಥವಾ ಒಂದು ಹೌಸ್ ವೈಫ್ ಇರ್ಬೋದು ಅಥವಾ ಒಂದು ಬಿಸ್ನೆಸ್ ಮಾಡೋರು ಇರ್ಬೋದು, ಜಾಬ್ ಮಾಡೋರು ಇರ್ಬೋದು, ಅವರ ಕನ್ವೀನಿಯಂಟ್ ಟೈಮ್ ಅಲ್ಲಿ ಅವರನ್ನ ಅವ್ರು ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಅಥವಾ ಈಗಿನ ಚಿಕ್ಕ ಮಕ್ಕಳದ್ದು ಏನು ಮೊಬೈಲ್ ಎಡಿಕ್ಷನ್ ಅಂತ ಪ್ರಾಬ್ಲಮ್ ಅನ್ನ ನಾವು ಪೇರೆಂಟ್ಸ್ ಫೇಸ್ ಮಾಡ್ತಾ ಇದೀವಿ,
ಅದನ್ನ ಓವರ್ಕಮ್ ಮಾಡ್ಕೊಳ್ಳಿ. ಇದು ಎಲ್ಲಾ ತರದಲ್ಲೂ ಇದು ಹೆಲ್ಪ್ ಆಗತ್ತೆ. ಹಾಗೆ ನಮ್ಮ ಕಡೆಯಿಂದ ನಾವು 4 ಜನಕ್ಕೆ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ಸ್ ಅನ್ನ ಹೇಳಿ ಇದನ್ನ ಪಾಸ್ ಆನ್ ಮಾಡಿ ನಾವು ಆ ತರದಲ್ಲಿ ಇವರಿಗೆ ಒಂದು ಸಪೋರ್ಟ್ ಅನ್ನು ಕೊಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಐ ಥ್ಯಾಂಕ್ ಎವ್ರಿ ಒನ್, ಏನು ನಿಮ್ಮ ಇಷ್ಟೊತ್ತು ಟೈಮ್ ಅನ್ನ ಕುತ್ಕೊಂಡು ಇದಕ್ಕೆ ಕೊಟ್ಟಿದ್ದೀರಾ. ಐ ಥ್ಯಾಂಕ್ ಎವ್ರಿ ಒನ್. ಓವರ್ ಟು ಸುಹಾಸ್ ಸರ್. ಮತ್ತೆ ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಇಲ್ಲ ಅನ್ಮ್ಯೂಟ್ ಮಾಡಿ ಕೇಳ್ಬೋದು. ಮೇಡಮ್ ಇದೊಂದು ಪೇರೆಂಟ್ಸ್ ಕ್ವಶನ್. ಸ್ಪೋಕನ್ ಇಂಗ್ಲಿಷ್ ಇದ್ದಂಗೆ ಸಂಸ್ಕೃತದಲ್ಲಿ ಏನಾದ್ರು ಬರುತ್ತಾ ಅಂತ? ಇಲ್ಲ ಸರ್, ನಾವೇ ಆಲ್ರೆಡಿ ಯಾವ ಪ್ಯಾಕೇಜ್ ಇದೆ ಅದೇ ಹೇಳಿದ್ದೇವೆ. ಅಪ್ಕಮಿಂಗ್ ಪ್ರಾಜೆಕ್ಟ್ ಬಗ್ಗೆ ನಮಗೆ ಕಂಪನಿಯಿಂದ ಐಡಿಯಾ ಇಲ್ಲ ಸರ್. ಇದ್ದಾಗ ಅಫಿಷಿಯಲ್ ನೋಟಿಫಿಕೇಶನ್ ಬರುತ್ತೆ ಸರ್. ಆಮೇಲೆ ಇನ್ನೊಂದು ಅವರು ಕೇಳಿದ್ದು, ಇವಾಗ ಯಾವ್ದಾದ್ರು ಲೈವ್ ಸೆಷನ್ ಕಂಡಕ್ಟ್ ಮಾಡಬಹುದಾ? ಫಾರ್ ಎಕ್ಸಾಂಪಲ್ ನಮ್ದು ಕ್ವಿಜ್ ಆಲ್ರೆಡಿ ಇದೆ ಅಲ್ಲ ಸರ್? ಅಲ್ಲ, ಯಾವ್ದಾದ್ರು ಪರ್ಟಿಕ್ಯುಲರ್ ಚಾಪ್ಟರ್ ವೈಸ್ ಅಟ್ ಲೀಸ್ಟ್ ಒನ್ಸ್ ಇನ್ ಎ ವೀಕ್. ಇಲ್ಲ ಸರ್, ಯಾಕಂದ್ರೆ ನೋಡಿ, ಲೈವ್ ನಾನ್ ಕ್ಲಾಸ್ ಕೊಡ್ಲಿಕ್ಕೆ ಹೋದ್ರೆ ನನ್ನ ಕಾನ್ಸೆಪ್ಟ್ ಗೆ ರಿವರ್ಸ್ ಆಗತ್ತೆ. ಯಾಕೆ? ನಮ್ಮ ಕಾನ್ಸೆಪ್ಟ್ ಈ ಸ್ಟೂಡೆಂಟ್ ಓರಿಯೆಂಟೆಡ್ ಲರ್ನಿಂಗ್. ಸ್ಟೂಡೆಂಟ್ ಅವರಿಗೆ ಯಾವ ಕನ್ವೀನಿಯಂಟ್ ಟೈಮ್ ಇದೆ ಅಲ್ಲಿ ಓದ್ಬೇಕು. ನಾ ಲೈವ್ ಕ್ಲಾಸ್ ಕೊಡ್ಬೇಕು ಅಂದ್ರೆ ಅಗೇನ್ ವಿ ಆರ್ ರಿಸ್ಟ್ರಿಕ್ಟಿಂಗ್ ದ ಸ್ಟೂಡೆಂಟ್ ಟು ಸಿಟ್ ಅಟ್ ದಟ್ ಟೈಮ್ ಫಾರ್ ದ ಕ್ಲಾಸ್. ಅಲ್ಲಿ ನಮಗೆ ಕಾಂಟ್ರವರ್ಸಿ ಆಗತ್ತೆ. ಸೊ ನಾವು ವಿ ಆರ್ ನಾಟ್ ಗಿವಿಂಗ್ ಲೈವ್ ಕ್ಲಾಸಸ್ ಸರ್. ಅಲ್ಲಿ ಸ್ಟೂಡೆಂಟ್ ಸೆಂಟರ್ ಆಗಲ್ಲ, ಮತ್ತೆ ಟೀಚರ್ ಸೆಂಟರ್ಡ್ ಲರ್ನಿಂಗ್ ಗೆ ಹೋಗ್ಬಿಡತ್ತೆ ಅದು. ಓಕೆ ಮೇಡಮ್. ಎಸ್. ಸೊ ಯಾರಿಗಾದ್ರೂ ಇನ್ನು ಕ್ವಶನ್ಸ್ ಕೇಳಲಿಕ್ಕಿದ್ರೆ ಇದ್ದಾರೆ, ಸೊ ಅವ್ರ ಹತ್ರ ನೀವು ಡಿಸ್ಕಸ್ ಮಾಡ್ಬೋದು. ಇಲ್ಲ ಅಂದ್ರೆ ವಿಷನ್ ಅಕಾಡೆಮಿಗೆ ನೀವು ಕಾಂಟ್ಯಾಕ್ಟ್ ಆಗ್ಬೋದು. ನಮ್ಮ ಮಂಗಳೂರಲ್ಲಿ, ಉಡುಪಿಯಲ್ಲಿ, ಮೂಡುಬಿದ್ರೆಯಲ್ಲಿ, ಬೆಂಗಳೂರಲ್ಲಿ ಆಫೀಸ್ಗಳಿದೆ. ನಮ್ಮ ರೆಪ್ರೆಸೆಂಟೇಟಿವ್ ಎಲ್ಲ ಕರ್ನಾಟಕದಾದ್ಯಂತ ನಮ್ಮ ರೆಪ್ರೆಸೆಂಟೇಟಿವ್ ಇದ್ದಾರೆ. ನಿಮ್ಮನ್ನು ಯಾರು ಇನ್ವೈಟ್ ಮಾಡಿದ್ದಾರೆ ಅವ್ರ ಹತ್ರ ತಿಳ್ಕೊಳ್ಳಿ. ಥ್ಯಾಂಕ್ ಯು ಸ್ಮಿತಾ ಮ್ಯಾಮ್. ತುಂಬಾ ಪ್ರತಿ ಸಲ ಒಂದು ವಿನೂತನವಾಗಿ ಸಿಂಪಲ್ ಆಗಿ ಎಲ್ರಿಗೂ ಅರ್ಥ ಆಗುವ ರೀತಿಯಲ್ಲಿ ನೀವು ಒಂದು ಪ್ರೆಸೆಂಟೇಶನ್ ಕೊಟ್ಟಿದ್ದೀರಿ. ಹೋಪ್ ಎಲ್ರಿಗೂ ಅರ್ಥ ಆಗಿದೆ. ಎಲ್ರಿಗೆ ಹೇಳ್ತೇನೆ. ಸೊ ಆಸ್ ಎ ನ್ಯಾಷನಲ್ ಟ್ರೈನರ್ ಆಗಿ ನೀವು ಮುಂದುವರೆದಿದ್ದೀರಿ. ತುಂಬಾ ಇನ್ನೂ ಜಾಸ್ತಿಯ ಮಕ್ಕಳಿಗೆ ಮತ್ತು ಪೋಷಕರಿಗೆ ಇದರ ಪ್ರಯೋಜನವನ್ನು ಪಡಿಸುವ ಹಾಗೆ ನಿಮ್ಮಿಂದ ಆಗ್ಲಿ ಅಂತ ಹಾರೈಸುತ್ತಾ ತುಂಬಾ ಧನ್ಯವಾದ ಮ್ಯಾಮ್. ಬೇರೆ ಇಲ್ಲಿ ಸೇರಿದವರಿಗೆ ಇವತ್ತಿನ ನಿಮ್ಮ ಅಮೂಲ್ಯ ಟೈಮ್ ವೇಸ್ಟ್ ಆಗ್ಲಿಲ್ಲ ಅಂತ ಅನ್ಕೊಳ್ತೇನೆ. ಸೊ ಇನ್ನು ಎವ್ರಿ ಸಂಡೇ ಇಂಥ ಒಂದು ಪ್ರೋಗ್ರಾಮ್ ಕಾರ್ಯಕ್ರಮಗಳು ಆಗ್ತಾ ಇರ್ತದೆ ನಮ್ಮ ವಿಷನ್ ಅಕಾಡೆಮಿಯ ವತಿಯಿಂದ, ಎಜುಟೆಕ್ಕಿನ ವತಿಯಿಂದ. ಸೊ ತುಂಬಾ ನಿಮ್ಮ ಫ್ರೆಂಡ್ಸ್ ಗಳಿಗೆ ಇದನ್ನು ತುಂಬಾ ಜನರು ಇದರಲ್ಲಿ ಕೂತ್ಕೊಂಡ್ರೆ ಬೇರೆ ತುಂಬಾ ಮಕ್ಕಳಿಗೆ ಯೂಸ್ ಆಗ್ಬೋದು ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ನಾನು ಸುಹಾಸ್ ರಾವ್ ಇವತ್ತು ಝೂಮ್ ಮೀಟಿಂಗ್ ಇವತ್ತು ವೆಬಿನಾರಿಗೆ ಲಾಗ್ ಆಫ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು everyone. Thank you, Smita ma'am. It was a good time. Thank you so ma'am. much. Thank you ma'am. Thank you, ma'am. Thank you so much.